As long as your body is healthy, you have thousands of problems. Yeah, but in the moment your body gets sick, you have one problem. That's really true. Yeah, that's true. Okay? Yeah. So that's why I mean, first of all, before like tackling everything, so how to build up your life and how to whatever do, make sure your body stays healthy. If the body is not healthy, you don't need to worry about anything else. Respect, take care, and love your body. Nourish your body, nourish yourself in such a way that you understand it's something right now very, very precious to have. Okay? This is number one. Okay. Okay? Hi, hello, namaskara. So, welcome you all for today's weight loss secrets webinar ಗೆ. ಕಂಗ್ರಾಚುಲೇಷನ್ ನೀವೆಲ್ಲರಿಗೂ. ಸೊ ಈ ಸೆಷನ್ ಕೇವಲ ಲಿಮಿಟೆಡ್ ಪೀಪಲ್ ಗೆ ಮಾತ್ರ ಇತ್ತು. ಅದರಲ್ಲಿ ಕೂಡ ನೀವು ಆಲ್ಮೋಸ್ಟ್ ಈಗ 86 ಪೀಪಲ್ ಅಟೆಂಡ್ ಆಗಿದ್ದಾರೆ. ಗ್ರೇಟ್. ನಾವು 100 ಪೀಪಲ್ ಮಾತ್ರ ರಿಕ್ವೆಸ್ಟ್ ಕಳಿಸಿದ್ದೀವಿ. ಸೊ 100 ಪೀಪಲ್ ಮಾತ್ರ ಇಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಸ್ಪೆಷಲ್ ಯಾಕಪ್ಪ ಅಂತಂದ್ರೆ ನೀವು ನಿಮ್ ಹೆಲ್ತ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಅಂತ ಹೇಳಿ. ಓಕೆ, ಸೊ ಜಸ್ಟ್ ಬಿಫೋರ್ ಒಂದು ವಿಡಿಯೋ ನೋಡಿದ್ವಲ್ಲ, ಸೊ ಏನ್ ಹೇಳ್ತಿರೋಲ್ಲಿ ಲೈಕ್ ನಮ್ಮ ಹೆಲ್ತ್ ಇಸ್ ನಂಬರ್ 1. ಸೊ ನಿಮ್ಮ ದೇಹನ ಪೋಷಿಸ್ರಿ, ಚೆನ್ನಾಗಿ ನೋಡ್ಕೊಳ್ರಿ, ಅದು ಬೆಲೆ ಬಾಳುವಂತದ್ದು. ಓಕೆ, ಇವತ್ತು ನನ್ನ ದೇಹ ಚೆನ್ನಾಗಿತ್ತು, ಆರೋಗ್ಯವಾಗಿತ್ತು ಅಂದ್ರೆ ನನ್ಗೆ ಸಾವಿರಾರು ಕೆಲಸಗಳು ಇರ್ತಾವ, ಸಾವಿರಾರು ಗುರಿ ಇರ್ತಾವ, ಸಾವಿರಾರು ಆಶೆಗಳಿರ್ತಾವ. ಆದ್ರೆ ಒಂದು ಸಲ ಈ ದೇಹದ ಪ್ರಾಬ್ಲಮ್ ಬಂತು ಅಂದ್ರೆ ಅವಾಗ ಎಲ್ಲ ಆಸೆ ಗುರಿ ಎಲ್ಲ ಹೋಗಿ ಒಂದೇ ಒಂದು ಗುರಿ ಆಗತ್ತೆ, ಅದು ನನ್ನ ಆರೋಗ್ಯ. ಓಕೆ, ಹೌದು, ಇವತ್ತು ನಮ್ಗೆ ಹೆಲ್ತ್ ಫಸ್ಟ್, ನಂಬರ್ 1 ಹೆಲ್ತ್ ಫಸ್ಟ್ ಅನ್ನೋರು. ಸೊ ನಾನು ಒಂದು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡೋಣ. ಎಷ್ಟು ಜನ ನೀವು ನಿಮ್ಮ ಹೆಲ್ತ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ? ಸೊ ಹೌದು ಅನ್ನೋರು ಲೈಕ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಓಕೆ, ಡನ್. ಸೊ ಒಬ್ರು ಓಕೆ ಅಂತ ಹಾಕಿದ್ದಾರೆ, ವೆರಿ ಗುಡ್. ಸೊ ಫಾಸ್ಟ್. ಲೈಕ್ ಯಾಕಪ್ಪ ಕೇಳ್ತಾ ಇದ್ದೀನಿ ಅಂದ್ರೆ ಇದು ಸೆಷನ್ ಬರೀ ಲೈಕ್ ನಾನು ಒಬ್ನೇ ಮಾತಾಡ್ತಾ ಹೋಗೋದು ಬೇಡ, ಲೈಕ್ ಇಂಟ್ರಾಕ್ಷನ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ರೈಟ್, ರೇಣುಕಾ ಅವ್ರು ಎಸ್ ಅಂತ ಹಾಕಿದ್ದಾರೆ, ಗುರುಪ್ರಸಾದ್ ಅವ್ರು ಎಸ್ ಅಂತ ಹಾಕಿದ್ದಾರೆ, ಮೇಘ್ನಾ ಅವ್ರು ಎಸ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತು ನಾನು ಆಲ್ರೆಡಿ ನಿಮಗೆ ನಾವು ಮೆಸೇಜ್ ಮಾಡ್ತಾ ಇದೀವಿ, ಆಲ್ರೆಡಿ ನಮ್ಮ ಟ್ರಾನ್ಸ್ಫಾರ್ಮೇಶನ್ಸ್ ಎಷ್ಟು ಜನ ಅದನ್ನ ಕಳಿಸಿದೆ, ಅದನ್ನ ನೋಡಿದೀರಾ. ಸೊ ಏನಪ್ಪ ಸೆಷನ್, ಏನಿದು ವೇಟ್ ಲಾಸ್ ಸೀಕ್ರೆಟ್ಸ್, ಏನಿರುತ್ತೆ ಇಲ್ಲಿ? ಓಕೆ, ಇಲ್ಲಿ ನೀವು ಫಸ್ಟ್ ಏನಪ್ಪಾ ಅಂತಂದ್ರೆ ಯಾಕೆ ವೇಟ್ ಗೇನ್ ಆಗ್ತಾ ಇದೆ, ಸೈನ್ಸ್ ನಾವು ಫಾಲೋ ಮಾಡೋ ಸೈನ್ಸ್ ಏನು, ಇದನ್ನ ಯೂಸ್ ಮಾಡಿ ಎಷ್ಟು ಜನ ವೇಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಬರೀ ವೇಟ್ ಲಾಸ್ ಏನೇ ಹೆಲ್ಪ್ ಆಗತ್ತಾ? ಓಕೆ, ಇನ್ನೂ ಸಾಕಷ್ಟು ಡೌಟ್ಸ್ ಇರುತ್ತೆ. ಇದೆಲ್ಲ ಸೈನ್ಸ್ ಆದ್ಮೇಲೆ ಕೂಡ ನಿಮಗೆ ನಾನು ಎಂಡ್ ಅಲ್ಲಿ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಎನಿ ಡೌಟ್ಸ್, ಎನಿ ಕ್ವಶನ್ಸ್, ಡೋಂಟ್ ವರಿ, ಎಲ್ಲ ನೀವು ಕ್ವಶನ್ಸ್ ಕೇಳಬಹುದು ಅಟ್ ದ ಎಂಡ್. ಸೊ ನಿಮ್ಗೆ ನಮ್ಮ ಕಡೆಯಿಂದ ಸಿಗುವಂತ ಸ್ಪೆಷಲ್ ಆಫರ್ ಕೂಡ ಇರುತ್ತೆ. ಓಕೆ, ಏನದು ಅಂತ ತಿಳ್ಕೊಬೇಕಂದ್ರೆ ಸೊ ಜಸ್ಟ್ ನೀವು ಸೈನ್ಸ್ ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ ನಿಮ್ ಕ್ವಶನ್ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ನಿಮ್ಗೆ ನಾನು ಕೂಡ ಶೇರ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ಹಾಗಾದ್ರೆ ಸೊ ಈ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸೊ ವೇಟ್ ಲಾಸ್ ಇದು ರಿಯಲ್ ಫೇಕ್ ಈ ತರ ಇರುತ್ತಲ್ಲ. ಸೊ ಜಸ್ಟ್ ನಿಮ್ಗೊಂದು ನಾನು ಫೋಟೋ ತೋರಿಸ್ತೀನಿ ನೋಡಿ. ಹೋಗಿ ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣ್ತಾ ಇದೆ, ರೈಟ್? ಸೊ ಇದು ಬೇರೆ ಯಾರಲ್ಲ, ನನ್ನ ಫೋಟೋನೇ. ಓಕೆ, ಸೊ ಇವತ್ತು ನೀವೆಲ್ಲ ಏನ್ ಪ್ರಯತ್ನ ಮಾಡಿದಿರಾ ವೇಟ್ ಲಾಸ್ಗೆ, ಅದೆಲ್ಲ ನಾನು ಮಾಡಿದ್ದೀನಿ. ಇವನ್ ದೋ ಇಷ್ಟೆಲ್ಲಾ ಮಾಡಿದ್ರು ನನಗೆ ವೇಟ್ ಲಾಸ್ ಮಾಡಕ್ಕಾಗಿರ್ಲಿಲ್ಲ. ಕಡಿಮೆ ಆದ್ರೂ ಮತ್ತೆ ವಾಪಸ್ ಅಲ್ಲಿಗೆ ಬರೋದು. ಓಕೆ, ಈ ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಸೊ ರಬ್ಬರ್ ತರ ಮತ್ತೆ ಹಿಂಗೆ ಕಡಿಮೆ ಆಗಿ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತಲ್ಲ, ಅದೇ ತರ ನಾನು ಕಡಿಮೆ ಆದ್ರೂ ಕೂಡ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾ ಇದ್ದೆ. ಓಕೆ, ಸೊ ಒಂದ್ಸಲಿ ನಾ ಈ ವಾವ್ ಕಮ್ಯುನಿಟಿ ಸಹಾಯದಿಂದ ವೇಟ್ ಲಾಸ್ ಮಾಡಿದ್ಮೇಲೆ ನಾನು ವೇಟ್ ಲಾಸ್ ಆದ್ಮೇಲೆ ಇವತ್ತಿಗೂ ಸೇಮ್ ವೇಟ್ ಮೇಂಟೈನ್ ಮಾಡ್ಲಿಕ್ಕೆ ನಂಗೆ ಹೆಲ್ಪ್ ಆಗ್ತಾ ಇದೆ. ಓಕೆ, ಫೈನ್. ಸೊ ಹಾಗಾದ್ರೆ ಈ ಒಂದು ಪ್ರೋಗ್ರಾಮಿನ ಇನ್ನೊಂದು ಏನಂತಂದ್ರೆ ಏಜ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಲೈಕ್ ನಾನು ಬಿಫೋರ್ ಫೋಟೋಗೂ ಮತ್ತೆ ಆಫ್ಟರ್ ಲೈಕ್ ನಂಗೆ ವೇಟ್ ಲಾಸ್ ಆದ್ಮೇಲೆ ಡಿಫ್ರೆನ್ಸ್ ಹೆಲ್ದಿ ಫಿಟ್ ಆಗಿ ಕಾಣ್ತಾ ಇದೀನ? ಓಕೆ, ಸೊ ಹೌದು ಅನ್ನೋರಾದ್ರೆ ಹೌದು, ರಿಯಲಿ ಡಿಫ್ರೆನ್ಸ್ ಇದೆ ಅನ್ನೋರಾದ್ರೆ ಲೈಕ್ ಜಸ್ಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಓಕೆ, ಯಾಕಪ್ಪ ಅಂದ್ರೆ ಈ ತರ ಇನ್ವಾಲ್ವ್ಮೆಂಟ್ ನಾನು ಕೂಡ ಇದೇ ತರ ಒಂದು ವೆಬಿನಾರ್ ಅಟೆಂಡ್ ಆದಾಗ ನಾನು ಡಿಸಿಷನ್ ತಗೊಂಡು ಸೊ ಇವತ್ತು ನಿಮ್ ಮುಂದೆ ಹೆಲ್ದಿ ಆಗಿದ್ದೀನಿ. ಅದೇ ತರ ಇವತ್ತು ನಾನು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನಂಗೆ ಅವಕಾಶ ಆಗ್ತಾ ಇದೆ. ಓಕೆ, ಇವತ್ತು ನೀವು ಇವತ್ತು ಡಿಸಿಷನ್ ತಗೊಂಡ್ಮೇಲೆ ಜರ್ನಿ ಇವತ್ತು ಇಲ್ಲಿಗೆ ಸ್ಟಾಪ್ ಆಗಲ್ಲ. ನೀವು ಹೆಲ್ದಿ ಆಗ್ತೀರಾ, ನಿಮ್ ಫ್ಯಾಮಿಲಿ ಹೆಲ್ದಿ ಆಗುತ್ತೆ, ಸೊ ನಿಮ್ಮ ಸೊಸೈಟಿನ ಹೆಲ್ದಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಓಕೆ, ಫೈನ್.
ಎಸ್, ಥ್ಯಾಂಕ್ ಯು ವೆರಿ ಮಚ್ ಸುಚಿತರ ಅವರು, ಗುರುಪ್ರಸಾದ್ ಅವರು, ಸೊ ಮೇಘನಾ ಅವರು, ಯಾ ಎಲ್ಲರೂ ಲೈಕ್ ಸುಮನ್ ಅವರು, ಸುಶೀಲ್ ಅವರು, ಯಾ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಎಲ್ಲರೂ ಎಸ್ ಅಕ್ಸೆಪ್ಟ್ ಮಾಡಿದಿರಾ, ಲೈಕ್ ನಾನು ಫಿಟ್ ಆಗಿದ್ದೀನಿ ಅಂತ ಹೇಳಿ. ವೆರಿ ನೈಸ್, ಏಜ್ ರಿವರ್ಸಲ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಹಾಗಾದ್ರೆ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟ್ 20 ಮಿನಿಟ್ಸ್ ನೀವು ಅಟೆಂಟಿವ್ ಆಗಿದ್ರೆ ಡೈರೆಕ್ಟ್ಲಿ ನಾವು ಸೊ ನಮ್ಮ ಒಂದು ಸೆಷನ್ಗೆ ಹೋಗೋಣ ಅಂತೆ. ಓಕೆನಾ? ಈ 20 ಮಿನಿಟ್ಸ್ ನೀವು ಅಟೆಂಟಿವ್ ಆಗಿ ಕೇಳಿದ್ಮೇಲೆ ನಿಮ್ಗೆ ಸೈನ್ಸ್ ಅರ್ಥ ಆಗುತ್ತೆ. ನಾನು ಹೇಳೋದು ಎಲ್ಲಾ ಟಾಪಿಕ್ ಅರ್ಥ ಆದ್ಮೇಲೆ ಎಂಡ್ ನಿಮ್ ಎಲ್ಲಾ ಕ್ವಶನ್ಸ್ ನಾವು ಕ್ಲಿಯರ್. ಓಕೆ, ಸೊ ರೈಟ್. ಹಾಗಾದ್ರೆ ಸೊ ನನ್ನ ಪ್ರೆಸೆಂಟೇಶನ್ ಶೇರ್ ಮಾಡ್ತೀನಿ. ಜಸ್ಟ್ ಅ ಸೆಕೆಂಡ್. ಯಾ ಓಕೆ. ಸೊ ಬಿಫೋರ್ ನಾವು ಹೋಗೋಕ್ಕಿಂತ ಮುಂಚೆ ಒಂದು ಕ್ವಶನ್. ಸೊ ಎಕ್ಸಾಂಪಲ್, ಈ ಸದ್ಯ ನಾನು ವೇಟ್ ಲಾಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡೆ, ಇವತ್ತು ಡಿಸಿಷನ್ ತಗೊಂಡೆ. ನಾಳೆಯಿಂದ ನೀವು ಮಾಡುವಂತ ಫಸ್ಟ್ ಕೆಲಸ ಏನಂತ ತಿಳ್ಕೊಬೋದಾ? ನಿಮ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ನಾಳೆಯಿಂದ ನೀವು ಫಸ್ಟ್ ಏನ್ ಕೆಲಸ ಮಾಡ್ತೀರಾ? ಸೊ ಇವತ್ತು ನೀವು ವೇಟ್ ಲಾಸ್ ಮಾಡ್ಬೇಕಂತ ಡಿಸಿಷನ್ ತಗೊಂಡಿದ್ದೀರಾ. ನಾಳೆ ಏನ್ ಮಾಡ್ತೀರಾ? ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ವೇಟ್ ಲಾಸ್ ಮಾಡ್ಲಿಕ್ಕೆ ಅಂತ ಏನ್ ಮಾಡ್ತೀರಾ? ಸೊ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಏನ್ ಮಾಡಿದ್ರೆ ನೀವು ವೇಟ್ ಲಾಸ್ ಆಗುತ್ತೆ ಅಂತ ಹೇಳಿ ಥಿಂಕ್ ಮಾಡಿ ನೀವು ಸ್ಟಾರ್ಟ್ ಮಾಡ್ತೀರಾ. ಡೋಂಟ್ ವರಿ, ಲೈಕ್ ಜಸ್ಟ್ ಒಂದು ನೋಡೋಣ ಏನು. ಓಕೆ, ಸುಚಿತ್ರ ಹೇಳ್ತಾರೆ, ನೀವೇನ್ ಹೇಳ್ತೀರಾ ಅದನ್ನ ರೆಡಿ ಆಗ್ತೀವಿ. ವೆರಿ ಗುಡ್. ಸೊ ಮೇಘ್ನಾ ಅವರು ಹಾಟ್ ವಾಟರ್ ಅಂತಿದ್ದಾರೆ. ಸೂಪರ್, ವೆರಿ ನೈಸ್. ಓಕೆ, ನೆಕ್ಸ್ಟ್. ಸೊ ನಿಮ್ ನಂಬರ್ ಇಲ್ಲ ಇಲ್ಲಿ. ವಾಕಿಂಗ್, ವೆರಿ ನೈಸ್, ಗುಡ್, ಸೂಪರ್, ಮಾಡ್ಬೇಕು, ಒಳ್ಳೇದೇ. ಮತ್ತೆ ಸರ್ ಕನ್ಫ್ಯೂಸ್ ಅಲ್ಲಿ ಇದೀವಿ. ಓಕೆ, ನಾನು ನಿಮ್ ಕ್ಲಿಯರ್ ಮಾಡ್ತೀನಿ. ಓಕೆ ಫೈನ್, ಸರಿ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಫೈನ್. ಸೊ ಬೇರೆ ಬೇರೆ ಎಲ್ಲ ಆನ್ಸರ್ಸ್ ಬರ್ತಾ ಇದೆ. ರೈಟ್. ಸೊ ಏನಾಗುತ್ತೆ, ಸೊ ನಾನ್ ಏನ್ ಮಾಡಿದೆ, ಸೊ ಪ್ರತಿಯೊಬ್ರು ಮಾಡುವಂತ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಜಸ್ಟ್ ಅ ಸೆಕೆಂಡ್, ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಆಗ್ಲೇ ಯಾರೋ ಹೇಳಿದ್ರಲ್ಲ, ಸೊ ಫಸ್ಟ್ ನಾವು ವೇಟ್ ಲಾಸ್ ಅಂದ ತಕ್ಷಣ ಏನ್ ಮಾಡ್ತೀವಿ ಅಂತಂದ್ರೆ ವಾಕಿಂಗ್. ಓಕೆ, ಸೊ ನಾನು ಕೂಡ ಅದೇ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ವಾಕಿಂಗ್ ಅಂತ. ವಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಸೊ ಹೆಲ್ಪ್ ಆಗುತ್ತಾ? ವಾಕಿಂಗ್ ಅನ್ನೋದು ಆಕ್ಟಿವಿಟಿ. ಸೊ ನಮ್ಗೆ ಮೇ ಬಿ ಇನಿಷಿಯಲಿ 1-2 kgs ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ಬೋದು. ಬೇಕಾದ್ರೆ ನೀವು ಯಾರಾದ್ರೂ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಗ್ರೌಂಡ್ ಅಥವಾ ಏನಾದ್ರು ಪಾರ್ಕ್ ಇದ್ರೆ ನೋಡಿ, ಎಷ್ಟು ದಿವಸದಿಂದ ವಾಕ್ ಮಾಡ್ತಾ ಇದ್ದಾರೆ, ಎಷ್ಟು ವೇಟ್ ಲಾಸ್ ಆಗಿದೆ, ಏನಾದ್ರು ಬೆಲ್ಲಿ ಫ್ಯಾಟ್ ಕಡಿಮೆ ಆಗಿದೆ. ನೆಕ್ಸ್ಟ್ ಮಾಡೋ ಕೆಲಸ ಜಿಮ್. ವರ್ಕೌಟ್ ಆಗ್ತಾ ಇಲ್ಲ, ನಾನು ಜಿಮ್ಮಿಗೆ ಹೋಗ್ಬೇಕು ಅಂತೇಳಿ ವರ್ಷದ ಪೂರ್ತಿ ಫೀಸ್ ಕಟ್ಟಿ 2-3 ತಿಂಗಳು ಹೋದ್ರೆ ಸಾಕಾಗುತ್ತೆ. ಎಷ್ಟೋ ಜನ ಕ್ಲೈಂಟ್ಸ್ ಹೇಳ್ತಾರೆ, ಸರ್ ಜಿಮ್ ಹೋಗಿದ್ದೆ ಬಟ್ ಆಗಿಲ್ಲ ಸರ್, ಇಷ್ಟೇ ಕಡಿಮೆ ಆಯ್ತು. 5-6 ತಿಂಗಳ ಹೋದ್ರು ಕೂಡ ಕಡಿಮೆ ಮಾಡಿದ 5-6 kg ಮಾತ್ರ. ನೆಕ್ಸ್ಟ್ ಮೀಲ್ ಸ್ಕಿಪ್ ಅಂದ್ರೆ ಊಟನ ಬಿಡ್ತಾರೆ. ಲೈಕ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಟ್ಟೆ, ಮಧ್ಯಾಹ್ನ ಊಟ ಬಿಟ್ಟೆ, ರಾತ್ರಿ ಊಟ ಬಿಟ್ಟೆ. ಇಲ್ಲೇನು ಹೆಲ್ಪ್ ಆಗುತ್ತೆ? ಇನಿಷಿಯಲಿ ಮಾತ್ರ ಹೆಲ್ಪ್ ಆಗುತ್ತೆ. ಒಂದು ವಾರ ಖುಷಿ ಆಗುತ್ತೆ, 8ನೇ ದಿವಸ ಎಲ್ಲ. ಆಮೇಲೆ ಬಿಟ್ಟ ತಕ್ಷಣ ಮತ್ತೆ ಊಟ ಮಾಡಿ ಸ್ಟಾರ್ಟ್ ಮಾಡ್ತಾರೆ. 1 kg ಕಡಿಮೆ ಆಗಿದ್ದು ವಾಪಸ್ 2 kg ಜಾಸ್ತಿ ಆಗುತ್ತೆ. ಪೋರ್ಷನ್ ಕಡಿಮೆ ಮಾಡ್ತಾರೆ. ಲೈಕ್ 4 ಇಡ್ಲಿ ಬದಲು 2 ಇಡ್ಲಿ, 4 ರೊಟ್ಟಿ ಬದಲು 2 ರೊಟ್ಟಿ, ಈ ತರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇನಾದ್ರು ಹೆಲ್ಪ್ ಆಗತ್ತಾ? ನೋ. ಅಗೇನ್ ಸೇಮ್ ಪ್ರಾಬ್ಲಮ್. ಏನಾಗತ್ತೆ? ಹಶ್ವೆ ಕಟ್ಕೊಂಡು ವೀಕ್ನೆಸ್ ಆಗುತ್ತೆ, ಬಿಟ್ಟ ಮೇಲೆ ಮತ್ತೆ ಜಾಸ್ತಿ ಆಗುತ್ತೆ. ಇವತ್ತು ಸಾಕಷ್ಟು ಜನ ಶಾರ್ಟ್ ಕಟ್ಸ್ ಹೇಳ್ತಾರೆ. ಇದು ಯಾವುದು ಶಾರ್ಟ್ ಕಟ್ ಪ್ರೋಗ್ರಾಮ್ ಅಲ್ಲ, ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ನ ಕುಡಿತಾರೆ. ದಯಮಾಡಿ ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಆಮೇಲೆ ಅದೇ ಕ್ವಶನ್ ಕೇಳಬೇಡಿ. ಸರ್ ಇದು ಆ ಲೈಫಾ, ಈ ಲೈಫಾ? ಇದು ಯಾವ ಲೈಫು ಅಲ್ಲ, ಇದು ನಿಮ್ ಲೈಫ್. ಓಕೆ, ನಿಮ್ಮ ಲೈಫ್ ನ ಸರಿ ಮಾಡ್ಲಿಕ್ಕಿರುವಂತ ಒಂದು ಪ್ರೋಗ್ರಾಮ್. ಓಕೆ, ಊಟ ಬಿಟ್ಟು ಶೇಕ್ ಕುಡಿಯುವಂತ ಪ್ರೋಗ್ರಾಮ್ ಅಲ್ಲ. ಫಸ್ಟ್ ಕ್ಲಿಯರ್ ಮಾಡ್ತಾ ಇದೀನಿ. ಓಕೆನಾ? ಫಸ್ಟ್ ಒಂದು ಕ್ವಶನ್, ಮತ್ತೆ ಈ ಕ್ವಶನ್ ಮತ್ತೆ ಲಾಸ್ಟ್ ಅಲ್ಲಿ ಬರಬಾರ್ದು ಅಂತೇಳಿ. ಓಕೆ ಫೈನ್. ಸೊ ಇವತ್ತು ಯಾಕೆ ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರೆ, ಇವತ್ತು ನಮ್ಗೆ ಅಷ್ಟೇ ಪ್ರಾಬ್ಲಮ್ ಅಲ್ಲ, ಎಂಟೈರ್ ಇಂಡಿಯಾ, ಎಂಟೈರ್ ವರ್ಲ್ಡ್ ಸಫರ್ ಆಗ್ತಾ ಇದೆ. ಸೊ ಇವತ್ತು ಇಲ್ಲಿ ನೋಡಿದ್ರೆ ಅವರೇಜ್ ತೆಗೆದ್ರೆ, ಎಕ್ಸಾಂಪಲ್ 10 ಜನ ತಗೊಂಡ್ರೆ, ಒಬ್ರು 10 kg, ಒಬ್ರು 20 kg, ಒಬ್ರು 15 kg ತರ ನೋಡ್ರೆ, ಇವತ್ತು ಇಂಡಿಯಾದಲ್ಲಿ ಪ್ರತಿಯೊಬ್ಬರು ನೋಡಿದ್ರೆ 11 kg ವೇಟ್ ಕಡಿಮೆ ಮಾಡ್ಬೇಕಂದ್ರೆ, ಅವರೇಜ್ ಪರ್ಸನ್ 11 kg ಕಡಿಮೆ ಮಾಡ್ಬೇಕಂತ. ಇದೇನ್ ದೊಡ್ಡ ವಿಷಯ ಅಲ್ಲ ಸರ್ ಅಂತೀರಾ? ಇದೇ ದೊಡ್ಡ ವಿಷಯ ಇವತ್ತು. ಯಾಕಂತಂದ್ರೆ ಇದರಿಂದ ಎಷ್ಟು ಕಾಂಪ್ಲಿಕೇಶನ್ಸ್ ಆಗ ಕೂಡ ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಬಿಫೋರ್ ಅದನ್ನ ನೋಡೋಕಿನ ಮುಂಚೆ ಲೈಕ್ ಜಸ್ಟ್ ನಿಮ್ಗೊಂದು ನಾನು ವಿಡಿಯೋ ತೋರಿಸ್ತೀನಿ. ಲೈಕ್ ಅದನ್ನ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗತ್ತೆ ಇವತ್ತು ವೇಟ್ ಲಾಸ್ ಯಾಕೆ ನಮ್ಗೆ ಇಂಪಾರ್ಟೆಂಟ್, ಇದು ಬಿಟ್ರೆ ನಮ್ಗೆ ಏನ್ ತೊಂದರೆ ಆಗತ್ತೆ ಅಂತೇಳಿ. ಓಕೆ, ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ ಇಸ್ ಟೋಟಲಿ ಡಿಸೈನ್ಡ್ ಬೈ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕಡೆಯಿಂದ. ಸೊ ಹೀಗಾಗಿ ಇವತ್ತು ಇಲ್ಲಿ ತೋರಿಸೋ ವಿಡಿಯೋ ಕೂಡ ಒಂದು ಜಸ್ಟ್ 30 seconds ವಿಡಿಯೋ. ಆ 30 second ವಿಡಿಯೋ ನಿಮಗೆ ಅರ್ಥ ಆಗತ್ತೆ ಲೈಕ್ ಎಷ್ಟು
ಯೂಸ್ಫುಲ್ ಇದೆ, ಎಷ್ಟು ಬೆನಿಫಿಟ್ ಇದೆ ಅಂತೇಳಿ. ಓಕೆನಾ? ಸರಿ, ನಾನು ಪ್ಲೇ ಮಾಡ್ತೀನಿ. एक्सरसाइज प्लेज जीरो रोल इन वेट लॉस. Really? यस, 8 बिलियन पीपल हमारे वर्ल्ड में है. 4.5 बिलियन आर ओवरवेट. मोटापा अगर बढ़ रहा है, इससे क्या होता है? चांसेस ऑफ हार्ट अटैक बढ़ जाते हैं. जाएंगे। तो अगर आपका बच्चा मोटा है, अगर अभी आप कुछ नहीं करोगे तो कहीं ना कहीं जाके उसको लिवर ट्रांसप्लांट कराना पड़ेगा. Obesity causes 13 different kinds of cancer. If you are obese, you have a 80% probability your sperm count will be 0. Obesity हो तो you are unable to have kids. Yes. बेली बटन से अगर आप अपनी सर्कमफ्रेंस को मेजर करेंगे, अगर ये मेन के लिए 38 से ज्यादा है और विमेन के लिए 34 से ज्यादा है, इसका मतलब आपको एब्डोमिनल ओबेसिटी है, विच इज इवन वर्स. कौन सी ऐसी 3 चीजें हैं जो बॉडी के लिए बहुत बेनिफिशियल होती है? फर्स्ट फाइबर है, सेकंड बीट्स. ನೋಡಿದ್ರಲ್ಲ, ಲೈಕ್ ಜಸ್ಟ್ 30 ಸೆಕೆಂಡ್ಸ್ ಇವತ್ತು ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂದ್ರೆ, ಲೈಕ್ ನಾನು ನಿಮ್ಗೆ ಆನ್ ದ ವೇ ಸೆಷನ್ ಅಲ್ಲಿ ಒಂದೊಂದು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಂಬರ್ 1, ಎಕ್ಸಸೈಸ್ ಪ್ಲೇಸ್ ಜೀರೋ ರೂಲ್ ಇನ್ ವೇಟ್ ಲಾಸ್. ಇವತ್ತು ಬಹಳ ಜನ ಇವತ್ತು ನನ್ನ ಬಾಡಿ ದಂಡಿಸಿ, ನಾ ಬಾಡಿ ಪನಿಷ್ಮೆಂಟ್ ಮಾಡಿ ನಾನು ವೇಟ್ ಲಾಸ್ ಮಾಡ್ತಾ ಇದ್ರೆ ದಯಮಾಡಿ ನಿಲ್ಲಿಸ್ಬೇಕು. ಓಕೆ, ಸೊ ಇವತ್ತಲ್ಲಿ ಡಾಕ್ಟರ್ ಪ್ರಶಾಂತ್ ದೇಸಾಯಿ ಅಂತ, ಲೈಕ್ ಅವ್ರ ಫೇಮಸ್ ಡಾಕ್ಟರ್, ಅವ್ರು ಹೇಳ್ತಾ ಇದಾರೆ ಇವತ್ತು. ಓಕೆ, ಎಕ್ಸಸೈಸ್ ಬೇಕು 100%. ನಾವು ಹೆಲ್ದಿ ಇರಬೇಕು, ನಮ್ಮ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು, ನಾವು ದೀರ್ಘಾಯುಷ್ಯ ಆಗಿರ್ಬೇಕಂದ್ರೆ ಎಕ್ಸಸೈಸ್ ಬೇಕು. ಆದ್ರೆ ನೀವು ವೇಟ್ ಲಾಸ್ ಮಾಡ್ಲಿಕ್ಕೆ ಬರೀ ಎಕ್ಸಸೈಸ್ ಮಾಡ್ತಂದ್ರೆ ದಯಮಾಡಿ ಸಾಧ್ಯ ಇಲ್ಲ. ಬೇಕಾದ್ರೆ ಟ್ರೈ ಮಾಡಿ ಕೂಡ ಮತ್ತೆ ನೀವು ನನ್ನ ಕಡೆ ಬರ್ಬೋದು. ಓಕೆ, ಫೈನ್. ಸರಿ, ಹಾಗಾದ್ರೆ ಎಸ್, ಓಕೆ, ಫೈನ್. ಸೊ ಇವತ್ತು ಸಾಕಷ್ಟು ಪೇಪರ್ ಆರ್ಟಿಕಲ್ ಬಂದವು. ಲೈಕ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂತದ್ದು 100ಕ್ಕೆ 29 ಜನ ಪ್ರೀ ಮ್ಯಾಚೂರ್ ಡೆತ್ ಆಗ್ತಾ ಇದ್ದಾರೆ, ಅಂದ್ರೆ ಏಜ್ ಆಗಿನ ಮುಂಚೆ, ಬಿಕಾಸ್ ಆಫ್ ಒಬೆಸಿಟಿ, ಓವರ್ ವೇಟ್. ಎಕ್ಸ್ಟ್ರಾ ಬರ್ಡನ್ ಆಗ್ತಾ ಇದೆ ಬಿಕಾಸ್ ನಾವು ಕಷ್ಟಪಟ್ಟು ದುಡಿದ್ರ ಅಮೌಂಟ್ ಅಲ್ಲಿ ನಾವು ಹಾಸ್ಪಿಟಲ್ಸ್ಗೆ ಖರ್ಚು ಮಾಡ್ತಾ ಇದೀವಿ. ಹೆಲ್ದಿ ಆಗ್ಲಿಕ್ಕಲ್ಲ, ಹೆಲ್ತ್ ನ ಹಾಳಾಗಿರೋ ಹೆಲ್ತ್ ನ ಬರೀ ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಇವತ್ತು ರೀಸೆಂಟ್ ಹೈದರಾಬಾದ್ ಅಲ್ಲಿ ಬಂದಿರುವಂತದ್ದು ಔಟ್ ಆಫ್ 3 ಇಬ್ಬರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ ಅಂತ. ಇವನ್ ರೀಸೆಂಟ್ ನಮ್ಮಲ್ಲಿ ಕೂಡ ಆಯ್ತು. ಲೈಕ್ ನೀವು ಮಂಡ್ಯದಲ್ಲ ನೋಡಿದ್ರೆ ಎಷ್ಟು ಜನ, ಲೈಕ್ ಶಾರ್ಟ್ ಪೀರಿಯಡ್ ಎಷ್ಟು ನೋಡಿದ್ರೆ ಅವರೆಲ್ಲ ಬಂದಿರೋ ಸರ್ವೆ ಏನಪ್ಪಾ ಅಂದ್ರೆ ಲೈಫ್ ಸ್ಟೈಲ್ ಕಾಂಪ್ಲಿಕೇಶನ್ ಅಂತೇಳಿ ಸರ್ವೆ ಹೇಳ್ತು. ಸೊ ಇದು ಬಹಳ ಡೇಂಜರ್. ದ ಮೋಸ್ಟ್ ಡೇಂಜರಸ್ ಫ್ಯಾಟ್ ಯಾವ್ದಪ್ಪ ಅಂದ್ರೆ ಬೆಲ್ಲಿ ಫ್ಯಾಟ್. ಅಲ್ಲಿ ಡಾಕ್ಟರ್ ಪ್ರಶಾಂತ್ ದೇಸಾಯಿ ಹೇಳ್ತಾ ಇದ್ರು, ನಮ್ಮ ಹೊಟ್ಟೆ ಸುತ್ತಳತೆ 38 ಇಂಚು ಗಂಡು ಮಕ್ಕಳಲ್ಲಿ, 34 ಇಂಚು ಹೆಣ್ಣು ಮಕ್ಕಳಲ್ಲಿ ಇತ್ತು ಅಂದ್ರೆ ನಮಗೆ ಕಾಂಪ್ಲಿಕೇಶನ್ಸ್, ವಿ ಆರ್ ಇನ್ ಡೇಂಜರ್. ಅದಕ್ಕೆ ಡೇಂಜರಸ್ ಫ್ಯಾಟ್ ಫಸ್ಟ್ ಗೆ ಹಾರ್ಟ್ ಗೆ ಡೇಂಜರ್ ಆಗುತ್ತೆ. ಇವತ್ತು BP, ಶುಗರ್, ಥೈರಾಯ್ಡ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲಾನು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ಸೆಷನ್ ಮುಗಿದ ತಕ್ಷಣ ನಿಮ್ಮ ಹೆಲ್ತ್ ಗೆ ಅಲ್ಲದೆ ನೀವೆಲ್ಲರೂ ಫಸ್ಟ್ ಎಸ್ ಅಂತ ಹಾಕಿದ್ದೀರಾ, ನೀವು ಎಸ್ ಅಂತ ಕೊಡೋದಾದ್ರೆ ನಿಮ್ಮಲ್ಲೇ ಮನೇಲಿರುವಂತ ಟೇಪ್ ನ ಅಳತೆ ಮಾಡ್ಕೊಳ್ಳಿ, ನಿಮ್ ಹೊಟ್ಟೆ ಸುತ್ತಳತೆ ಎಷ್ಟಿದೆ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ನಾವು ಎಷ್ಟು ಡೇಂಜರಸ್ ಇದೀವಿ, ಎಷ್ಟು ಜಾಸ್ತಿ ಆಗತ್ತೆ ಅಷ್ಟು ಡೇಂಜರ್ ಇದೀವಿ. ಓಕೆ, ಎಸ್. ಸೊ ನಿಮಗಿಲ್ಲಿ ವಾರಿಯರ್ಸ್ ಆಫ್ ವೆಲ್ನೆಸ್ ಕಮ್ಯುನಿಟಿ ಹೆಲ್ಪ್ ಮಾಡುತ್ತೆ. ಸೊ ವಾವ್, ಇದು ಬರೀ ಕೇವಲ ವೇಟ್ ಲಾಸ್ ಪ್ರೋಗ್ರಾಮ್ ಅಲ್ಲ, ಇದು ಒಂದು ಹೆಲ್ತ್ ಎಜುಕೇಶನ್ ಪ್ರೋಗ್ರಾಮ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಪ್ರೋಗ್ರಾಮ್, ನಮ್ಮ ಜೀವನ ಶೈಲಿನ ಸರಿ ಮಾಡುವಂತ ಒಂದು ಪ್ರೋಗ್ರಾಮ್. ನಾನು ಒಬ್ಬನೇ ಇಲ್ಲ, ಇಲ್ಲಿ ನಾವೊಂದು ಟೀಮ್ ಆಗಿ ಪೀಪಲ್ ಹೆಲ್ಪ್ ಮಾಡ್ತಾ ಇದ್ವಿ. ಡಾಕ್ಟರ್ಸ್, ಡೈಟಿಷಿಯನ್ಸ್, ಫಿಟ್ನೆಸ್ ಕೋಚಸ್ ಎಲ್ಲರೂ ಸೇರಿ ಪೀಪಲ್ ಡಿಸೈನ್ ಮಾಡಿರುವಂತ ಪ್ರೋಗ್ರಾಮ್ ವಾವ್, ವಾರಿಯರ್ಸ್ ಆಫ್ ವೆಲ್ನೆಸ್ ಕಮ್ಯುನಿಟಿ. ಓಕೆ, ಸರಿ. ಸೊ ಇಲ್ಲಿ ಏನಾಗಿದೆ ಇವತ್ತಂದ್ರೆ ನಮ್ಮ ಲೈಫ್ ಸ್ಟೈಲ್ ಇಂದ ನಾವು ಇವತ್ತು ಏನ್ ಸಫರ್ ಆಗ್ತಾ ಇದೀವಿ ಅದನ್ನ ಯಾವ ತರ ಸರಿ ಮಾಡ್ಕೋಬೇಕು. ಓಕೆ, ಫೈನ್. ಸೊ ಇದು ಬಹಳ ಇಂಪಾರ್ಟೆಂಟ್ ಸ್ಲೈಡ್. ನಿಮಗೆ ನಿಮ್ ಹೈಟ್ ಕರೆಕ್ಟ್ ಆಗಿ ಗೊತ್ತಿತ್ತಂದ್ರೆ ನೀವು ಈ ವರ್ಷದಲ್ಲಿ ಇಟ್ಕೋಬೇಕಾಗಿರೋ ಗೋಲ್ ಏನಪ್ಪಾ ಅಂದ್ರೆ ಇದು. ಲೈಕ್ ನೆಕ್ಸ್ಟ್ ಇನ್ನು 4-5 ಮಂತ್ಸ್ಗೆ ನಾವು ಹೊಸ ವರ್ಷಕ್ಕೆ ಎಂಟರ್ ಆಗ್ತೀವಿ 2026ಕ್ಕೆ. ನೀವು 2026ರಲ್ಲಿ ಹೆಲ್ದಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಹೆಲ್ತ್ ಗೋಲ್ ಈ ವರ್ಷದ ಕೊನೆಯಲ್ಲಿ ಮತ್ತೊಂದು ವರ್ಷ ನಾನು ಹೊಸ ವರ್ಷಕ್ಕೆ ಅನ್ನೋದು ಬೇಡ, ಇದೇ ವರ್ಷ ಹೆಲ್ದಿ ಫಿಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ವೇಟ್ ನಿಮ್ ಹೆಲ್ದಿ ಗೋಲ್ ಆಗಿ ಇಟ್ಕೊಳ್ಳಿ. 100% ಪಾಸಿಬಲ್ ಇದೆ. ಇವತ್ತು ನಿಮ್ಗೆ ಎಷ್ಟು ಬೇಕಾದ ಟೆಸ್ಟ್ ನಾನು ತೋರಿಸ್ತೀನಿ. ಎಷ್ಟೊಂದು ಜನ ಪ್ರೆಸೆಂಟ್ ಆಗಿರೋರು, ಹಿಂದೆ ಆಗಿರೋರು, ಏನ್ ಪ್ರೆಸೆಂಟ್ ಆಗ್ತಾ ಇರೋದು ನಿಮ್ಗೆ ತೋರಿಸ್ತೀನಿ. ಓಕೆ, ಎಸ್. ಸೊ ನಾವು ಬರೀ ವೇಟ್ ಲಾಸ್ ಆಗ್ಬೇಕಾ? ಇಲ್ಲ. ಸೊ ನಾ ಆಗ್ಲೇ ತೋರಿಸಿದಾಗ ಆ ವೇಟ್ ಅಲ್ಲಿ ಯಾಕೆ ಆ ವೇಟಿಗೆ ಬರಬೇಕು ಅಂತಂದ್ರೆ, ಸೊ ಈ ವೇಟಿಗೆ ಬಂದ್ರೆ ನಮ್ಗಿರುವಂತ ಎಷ್ಟೋ ಹೆಲ್ತ್ ಕಾಂಪ್ಲಿಕೇಶನ್ ರಿವರ್ಸ್ ಮಾಡ್ತೀವಿ. ಶುಗರ್, BP, ಥೈರಾಯ್ಡ್, ಗ್ಯಾಸ್ಟ್ರಿಕ್. ಸೊ ಇವನ್ ಆಗ ಡಾಕ್ಟರ್ ಹೇಳಿದ್ರು ಒಬೆಸಿಟಿ ಕಾಸಸ್ ಅಂದ್ರೆ ಓವರ್ ವೇಟ್ ಕಾಸಸ್ 13 ತರ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಹೇಳಿ. ಸೊ ಇವನ್ ಆ ಕ್ಯಾನ್ಸರ್ ಕೂಡ ನಾವು ಬರ್ದರೆ ಕಾಪಾಡಲಿಕ್ಕೆ ಸಾಧ್ಯ ಇದೆ.
ಇದನ್ನ ನಾನು ಹೇಳ್ತಾ ಇಲ್ಲ, ಇದ್ರ ಮೇಲೆ ಒಂದು ಬುಕ್ ಇದೆ, ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದ ಒಬೆಸಿಟಿ ಕೋಡ್ ಅಂತ ಹೇಳಿ ಡಾಕ್ಟರ್ ಜೇಸನ್ ಫಂಗ್ ಬರೆದಿರುವಂತದ್ದು 300 ಪೇಜ್ ಬುಕ್ ಬರೆದಿದ್ದಾರೆ ಅವರು. ಸೊ ಏನಿದೆ ಸೈನ್ಸ್, ಯಾವ ತರ ಮಾಡ್ಕೋಬೇಕು ಅಂತ, ಓಕೆನಾ. ಸೊ ನಾವ್ ಯಾವ ತರ ನಮ್ಮ ಫ್ಯಾಟ್ ನ ಕಡಿಮೆ ಮಾಡಬೇಕು, ಬಿಫೋರ್ ನಾವ್ ಯಾಕೆ ವೇಟ್ ಗೇನ್ ಆಗಿ ತಿಳ್ಕೋಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಊಟ ಬಿಟ್ಟೆ, ವಾಕಿಂಗ್ ಮಾಡಿದೆ, ಜಿಮ್ ಮಾಡಿದೆ, ಹೀಗಾಗಿ ರಿಸಲ್ಟ್ ಬರ್ತಾ ಇಲ್ಲ ನಮ್ಗೆ. ಬಟ್ ಇಲ್ಲಿ ನಾವು ನಿಮ್ಗೇನ್ ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಯಾಕೆ ವೇಟ್ ಗೇನ್ ಆಗಿದೆ ಅಂತ ತಿಳ್ಕೊಳಕ್ ಹೆಲ್ಪ್ ಮಾಡ್ತೀವಿ, ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಸೊ ಅದನ್ನ ಬೇರೆ ಸಮಯ ತೆಗೆದ್ರೆ ನೀವು ಹೆಲ್ದಿ ಆಗ್ತೀರಾ. ಓಕೆ ಫೈನ್. ಸೊ ಈ 6 ಫ್ಯಾಕ್ಟರ್ಸ್, ಈ 6 ನಾವು ಆಲ್ರೆಡಿ ಮುಂಚೆನ ಹೇಳಿದಾಗೆ ಏನ್ ಸರಿ ಮಾಡ್ತೀವಿ. ಲೈಕ್ ಫಸ್ಟ್ ನಿಮ್ಮ ವೇಟ್ ಲಾಸ್ ಶುರು ಆಗೋದು ನಿಮ್ಮ ಮನೆಯಿಂದ, ನಿಮ್ಮ ಕಿಚನ್ ಇಂದ, ನಿಮ್ಮ ಫುಡ್ ಪ್ಲೇಟ್ ಇಂದ, ನಿಮ್ಮ ಊಟದ ತಟ್ಟೆಯಿಂದ. 80% ವೇಟ್ ಲಾಸ್ ಆಗೋದು ಅಲ್ಲೇ. ಓಕೆ, ಸೊ ಅದನ್ನ ಕರೆಕ್ಷನ್ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಆಹಾರ, ಎಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್, ಎಷ್ಟು ಪ್ರಮಾಣದಲ್ಲಿ ಫ್ಯಾಟ್ ತಗೋಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಈ ತರ ನಮ್ಮ ಫುಡ್ ನ ಡಿಸೈನ್ ಮಾಡಿದಾಗ 100% ನಾವು ಹೆಲ್ದಿ ವೇಟ್ ಲಾಸ್ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ನನ್ನ ಕಡೆ ಪ್ರೆಸೆಂಟ್ ಈಗೂ ಕೂಡ 16 ವರ್ಷದ ಹುಡುಗಿಯಿಂದ ಹಿಡ್ಕೊಂಡು 65 ವರ್ಷದವರೆಗೂ ಇದ್ದಾರೆ. ಫುಡ್ ಅಲ್ಲಿ ನಾನು ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನೇನು ಬೇರೆ ಬೇರೆ ಕರೆಕ್ಷನ್ ಅದು ಮಾಡಕ್ ಹೇಳ್ತೀನಿ. ಓಕೆ, ಅಂಡ್ ನೆಕ್ಸ್ಟ್ ಎಕ್ಸರ್ಸೈಸಸ್. ಇಲ್ಲಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅನ್ಬಿಟ್ಟು, ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಬಾಡಿ ಮೂವ್ಮೆಂಟ್ ಲೈಕ್ ಮಾಡುತ್ತೆ, ನಾವು ಮೂವ್ಮೆಂಟ್ ಮಾಡ್ತಾ ಇಲ್ಲ. ಬಹಳ ಜನಕ್ಕೆ 10,000 ಸ್ಟೆಪ್ಸ್ ಮಾಡಿದ ತಕ್ಷಣ ಬೆಳಗ್ಗೆ ಹೋಗಿ 5 ಕಿಲೋಮೀಟರ್ ವಾಕ್ ಮಾಡ್ಬಂದು ಕುತ್ಕೊಂಡ್ಬಿಟ್ರೆ ಮುಗಿದ್, ಮತ್ತೆ ರಾತ್ರಿ ಅವ್ರಿಗೆ ಹೇಳಲ್ಲ. ಅದು ಅಲ್ಲ. ಬಹಳ ಜನ ಏನ್ ಮಾಡ್ತಾರೆ, ಲೈಕ್ ನಾನು ಯೋಗ ಮಾಡ್ತಾ ಇದ್ದೇನೆ ಅಂತ, ಅದು ಅಲ್ಲ. ಸೊ ಈ ತರ ನಾವು ಡಿಫ್ರೆಂಟ್ ಆಗಿ ಮಾಡಿದ್ರೆ ನಮ್ಗೆ ಆಗಲ್ಲ. ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂತಂದ್ರೆ ಯಾವ ತರ ನಾವು ಎಕ್ಸರ್ಸೈಸ್ ಮಾಡಿದ್ರೆ ನಮ್ಮ ಬಾಡಿ ಫಿಟ್ ಅಂಡ್ ಹೆಲ್ದಿ ಆಗುತ್ತೆ ನೋಡ್ಬೇಕು, ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಅಂಡ್ ಸ್ಟ್ರೆಸ್, ಇನ್ ಕೇಸ್ ನೀವೇನಾದ್ರೂ ಟೆನ್ಷನ್ ಇದ್ದೀರಾ, ಸ್ಟ್ರೆಸ್ ಅಲ್ಲಿ ಇದ್ದೀರಾ, ನಿಮ್ಮ ಬಾಡಿ ಲೈಕ್ ಹೋಲ್ ಡೇ ಸ್ಟ್ರೆಸ್ ಅಲ್ಲಿ ಇರ್ತಾ ಇದೆ ಅಂತಂದ್ರೆ ನಿಮ್ ಬಾಡಿಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದಕ್ಕೆ ನಾವು ಕಾರ್ಟಿಸೋಲ್ ಅಂತ ಕರಿತೀವಿ. ಈ ಕಾರ್ಟಿಸೋಲ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ನ ಜಾಸ್ತಿ ಮಾಡುತ್ತೆ. ಸಿಂಪಲ್ ಎಕ್ಸಾಂಪಲ್, ನೀವು ಬೆಸ್ಟ್ ಬರೀ ಒಂದ್ಸಲ ಥಿಂಕ್ ಮಾಡಿ, ಯಾರು ಜಾಸ್ತಿ ಟೆನ್ಷನ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಬೆಳಗ್ಗೆ ಅಂದ್ರೆ ರಾತ್ರಿವರೆಗೂ, ಬೇಕಾದ್ರೆ ನೋಡಿ ಅವ್ರ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಫಸ್ಟ್ ವರ್ಕಿಂಗ್ ವುಮನ್, ಮನೇಲಿ ಕೆಲಸ ಮಾಡಬೇಕು, ಆಫೀಸಲ್ಲಿ ಟೆನ್ಷನ್ ಇರ್ತಾರೆ. ನೆಕ್ಸ್ಟ್ ಹೈ ಪ್ರೊಫೆಷನಲ್ಸ್ ಲೈಕ್ ಬ್ಯಾಂಕ್ ಮ್ಯಾನೇಜರ್ಸ್ ಆರ್ ಲೈಕ್ ಆಫೀಸರ್ಸ್, ಲೈಕ್ ಇವನ್ ಪಾಲಿಟಿಷಿಯನ್ಸ್, ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರ್ತಾರೆ. ಸೊ ಇದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತೀನಿ. ನೆಕ್ಸ್ಟ್ ಪುವರ್ ಸ್ಲೀಪ್. ಇವತ್ತೆಲ್ಲರೂ ಲೇಟ್ ಆಗಿ ಮಲ್ಕೊಂಡು ಲೇಟ್ ಆಗಿ ಹೇಳೋದು, ಅದು ಕೂಡ ಇವತ್ತು ನೀವು ಬೆಳಗ್ಗೆ ಎದ್ದಾಗ ಫ್ರೆಶ್ ಇಲ್ಲ ಅಂದ್ರೆ ತಿಳ್ಕೊಳ್ಳಿ ನಿಮ್ ನಿದ್ದೆ ಚೆನ್ನಾಗಿಲ್ಲ, ನೀವು ನಿಮ್ಮ ಬೆಲ್ಲಿ ಫ್ಯಾಟ್ ನ ಜಾಸ್ತಿ ಮಾಡ್ಕೊಳ್ಳಿ. ನೀವು ಎಕ್ಸರ್ಸೈಸ್ ಮಾಡಿ ಏನು ಮಾಡಿ ಇದನ್ನ ಸರಿ ಮಾಡಲ್ಲ ಅಂದ್ರೆ ನೋ ಯೂಸ್. ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅಂಡ್ ಜೆನೆಟಿಕ್ಸ್ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಆಲ್ರೆಡಿ ಓವರ್ ವೇಟ್ ಇದ್ದಾರಾ? ಸೊ ಈ ತರ ಕಂಡೀಷನ್ಸ್ ನಾವು ಸರಿ ಮಾಡ್ದೇನೆ ಏನೋ ಮಾಡಕ್ ಹೋಗ್ತೀವಿ, ಏನೋ ಆಗಲ್ಲ. ಅದೇನಂತಾರಲ್ಲ, ಎಮ್ಮೆಗೆ ಜ್ವರ ಬಂದ್ರೆ ಎತ್ತೆಗೆ ಬರೆ ಹಾಕಿದ್ರೆ ಅಂತ, ಆ ತರ ಪರಿಸ್ಥಿತಿ ಆಗಿದೆ. ನಾವ್ ಏನಾಗಿದೆ ಅಂತ ತಿಳ್ಕೊಳ್ಬಿಟ್ಟು ಏನೇನೋ ಮಾಡಕ್ ಹೋಗ್ತೀವಿ, ಅದಕ್ಕೆ ನಮ್ಗೆ ರಿಸಲ್ಟ್ ಬರ್ತಾ ಇಲ್ಲ. ಓಕೆ ಫೈನ್. ಸೊ ನಾ ಯಾಕೆ ಆಗ ಸುತ್ತಳತೆ ಹೇಳಿದ್ರೆ ಇದಕ್ಕೆ ಹೇಳುದು, ಇದಕ್ಕೆ ನೀವು ಮೆಟಬಾಲಿಕ್ ಸಿಂಡ್ರೋಮ್ ಅಲ್ಲಿ ಇದ್ದೀರಾ. ನಿಮ್ಮ ಹೊಟ್ಟೆ ಸುತ್ತಳತೆ 38 ಇಂಚ್ಗೆ ಜಾಸ್ತಿ ಇದ್ರೆ ನೀವು ಮೆಟಬಾಲಿಕ್ ಸಿಂಡ್ರೋಮ್ ಅಲ್ಲಿ ಇದ್ದೀರಾ. ಈ ಮೆಟಬಾಲಿಕ್ ಸಿಂಡ್ರೋಮ್ ಏನಂತಾರ ಅಂತಂದ್ರೆ ಈ ಕಂಡೀಷನ್ಸ್ ಆದ್ರೆ ನೆಕ್ಸ್ಟ್ ಬರೋದು. ಇವತ್ತಿನ ದಿವಸ ನಾನು ಮೆಟಬಾಲಿಕ್ ಸಿಂಡ್ರೋಮ್ ಅಲ್ಲಿ ಇದ್ದೀನಿ. ಲೈಕ್ ಸಿಂಪಲ್ ಎಕ್ಸಾಂಪಲ್, ಬ್ಲಡ್ ಟೆಸ್ಟ್ ಮಾಡಿದ್ರು ಗೊತ್ತಾಗತ್ತೆ. ನಂಗೆ ಬ್ಲಡ್ ಟೆಸ್ಟ್ ಬೇಡಪ್ಪ, ಬರೀ ಹೊಟ್ಟೆ ಸುತ್ತಳತೆ ಚೆಕ್ ಮಾಡಿ. 38 ಇಂಚು ಮೇಲ್, 34 ಇಂಚು ಫಿಮೇಲ್, ಗಂಡು ಹೆಣ್ಣು. ಗಂಡು 38 ಇಂಚು, ಹೆಣ್ಣು 34 ಇಂಚು. ಇದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಮೆಟಬಾಲಿಕ್ ಸಿಂಡ್ರೋಮ್ ಅಲ್ಲಿ ಇದ್ದೀರಾ. ನೆಕ್ಸ್ಟ್ 3 to 5 years ಅಲ್ಲಿ ಬರ್ದಿಟ್ಕೊಳ್ಳಿ, ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ಶುರು ಮಾಡೇ ಮಾಡ್ತೀರಾ. BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಯಾವ ತರ ಒಂದು 100% ಡೌಟ್ ಇಲ್ಲ. ಓಕೆ ಫೈನ್. ಸೊ ನೋಡಿ, ಇವತ್ತು ನಾವ್ ಎಷ್ಟು ಓವರ್ ವೇಟ್ ಆದ್ರೂ ಕೂಡ ಲೈಕ್ ನೋಡ್ಕೊಳ್ತೀವಿ, ಜಿಮ್ಮಿಗೆ ಹೋಗ್ತೀವಿ, ಟಯರ್ಡ್ ಆಗತ್ತೆ, ಮೆಟ್ಲತ್ತಕ್ಕಾಗಲ್ಲ, ಆಯಾಸ ಆಗತ್ತೆ, ಸುಸ್ತಾಗ್ತಾ ಇದೆ, ಕೆಲಸ ಮಾಡಕ್ ಮನಸ್ಸು ಬರ್ತಾ ಇಲ್ಲ. ಇವೊಂದು ನಮ್ಗೆ ಮಾಡ್ಬೇಕಂದ್ರೂ ಕೂಡ ರೈಟ್ ಗೈಡೆನ್ಸ್ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಸೊ ಇವತ್ತು ಯಾಕಪ್ಪ ನಾನು ಡಿಸಿಷನ್ ತಗೊಂಡು ವೇಟ್ ಲಾಸ್ ಮಾಡ್ಕೊಂಡೆ ಅಂದ್ರೆ ಆಸ್ ಅ ಮೆಡಿಕಲ್ ಪ್ರೊಫೆಷನ್ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ನಾನು ಯಾಕೆ ಇಲ್ಲಿ ಮಾಡ್ಕೊಂಡೆ ಅಂತಂದ್ರೆ ವೆರಿ ಸಿಂಪಲ್. ಇದೇ ತರ ಒಂದು ಹೆಲ್ತ್ ಬಗ್ಗೆ ನೋಡ್ಬೇಕಾದ್ರೆ, ಹೆಲ್ತ್ ಬಗ್ಗೆ ಸಾಕಷ್ಟು ಏನೋ ಮಾಡ್ಕೋಬೇಕು ನೋಡ್ಬೇಕಾ, ಅವ್ರು ಹೇಳಿದ್ರು ನಿಮ್ಮ ಬೆಲ್ಟ್ ಬಕ್ಕಲ್ ನಿಮ್ಗೆ ಕಾಣ್ತಾ ಇಲ್ಲ, ನೀವು ಡೇಂಜರ್ ಅಲ್ಲಿ ಇದೀರಾ. ನೀವು ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಡೇಂಜರ್ ಅಲ್ಲಿ ಹಾಕ್ತೀರಾ ಅಂತ ಹೇಳಿದ್ರು. ಲಿಟ್ರಲಿ ಶಾಕ್ ಆಯ್ತು. ನನ್ನ ಫ್ಯಾಮಿಲಿ ಯಾವ ತರ ಡೇಂಜರ್? ಅವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ನೀವು ಹಾಸ್ಪಿಟ್ಲ್ ಹೋದ್ರೆ ನೀವಂತೂ ಸಫರ್ ಆಗ್ತೀರಾ. ನಿಮ್ಮನ್ನ ನೋಡ್ಕೊಳ್ಳಕ್ಕೆ ನಿಮ್ಗೆ ಆಗೋ ಎಕ್ಸ್ಪೆಂಡಿಚರ್ ನ ಎಲ್ಲ ಇದು ಮಾಡ್ಲಿಕ್ಕೆ ಎಂಟೈರ್ ಫ್ಯಾಮಿಲಿ ಸಫರ್ ಆಗುತ್ತೆ ಅಂತ ಹೇಳಿ ಲಿಟ್ರಲಿ ನಂಗೆ ಮೈಂಡ್ ಶಾಕ್ ಆಯ್ತು. ಅಲ್ಲಿಗೆ ನಾನು ಡಿಸಿಷನ್ ತಗೊಂಡು, ಸೊ ನಾನು ಹೆಲ್ದಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು. ಯಾವತ್ತು ಈಗೂ ಕೂಡ ಎವ್ರಿ ಡೇ ನಾನು ಮೆಡಿಟೇಷನ್ ಮಿಸ್ ಮಾಡಲ್ಲ, ಎಕ್ಸರ್ಸೈಸ್ ಮಿಸ್ ಮಾಡಲ್ಲ, ಫುಡ್ ಹ್ಯಾಬಿಟ್ಸ್ ನ ಕರೆಕ್ಟ್ ಆಗಿ ಮಾಡ್ಕೊಂತೀನಿ. ಎವ್ರಿ ವೀಕ್
ವೇಟ್ ನ ಚೆಕ್ ಮಾಡ್ಕೊಂತೀನಿ, ಎವ್ರಿ 6 months ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಂತೀನಿ. 100% ಹೆಲ್ದಿ ಇರುತ್ತೆ ನಂಗೆ. ಯಾಕಂದ್ರೆ ಅದಿದ್ರೆ ಮಾತ್ರ ನಾನು ನಿಮ್ಗೆ ಇವತ್ತು ಗೈಡ್ ಮಾಡ್ಲಿಕ್ಕೆ ಹೇಳಕ್ ಸಾಧ್ಯ. ಇವತ್ತು ನಾನೇ ಹೆಲ್ದಿ ಇಲ್ಲ ಅಂದ್ರೆ ನಿಮ್ಗೆ ನಾನು ಯಾವ ತರ ಗೈಡ್ ಮಾಡ್ಲಿ? ಓಕೆ, ರೈಟ್. ಸೊ ಇವತ್ತು ಬರ್ತಾ ಇರೋಂತ ಕಾಂಪ್ಲಿಕೇಶನ್ಸ್ ಎದಕ್ಕೆ? ವೇಟ್ ಜಾಸ್ತಿ ಇರೋದ್ರಿಂದ. ಎಂಜಿಯೋಪ್ಲಾಸ್ಟಿ, ಹಾರ್ಟ್ ಅಲ್ಲಿ ಬ್ಲಾಕ್, ಎಷ್ಟು ಖರ್ಚು ಮಾಡ್ತೀವಿ ನೋಡಿ? 1 ರಿಂದ 3 ಲಕ್ಷ. ಲಿವರ್ ಸರ್ಜರಿ, ಆಗ ಡಾಕ್ಟರ್ ಹೇಳಿದ್ರು ಇವತ್ತು ನಿಮ್ ಮಕ್ಳು ಏನಾದ್ರು ಓವರ್ ವೇಟ್ ಇದ್ರೆ ಸರಿ ಮಾಡಿಲ್ಲ ಅಂದ್ರೆ ಮುಂದೆ ನೀವು ಲಿವರ್ ಟ್ರಾನ್ಸ್ಫರ್ ಮಾಡಬಹುದು. ಅಗದಿ ಲೋವೆಸ್ಟ್ ಖರ್ಚು ಅಂದ್ರೆ ಮಿನಿಮಮ್ 20 ಲಕ್ಷ ಖರ್ಚು ಮಾಡಬಹುದು. ಸೊ ನೀ ರಿಪ್ಲೇಸ್ಮೆಂಟ್. ಇವತ್ತು ಎಷ್ಟು ಜನ ಜಾಯಿಂಟ್ ಪೇಮೆಂಟ್ ಸಫರ್ ಆಗ್ತಾ ಇದಾರೆ? ಇವತ್ತು ಹಳ್ಳಿ ಇಲ್ಲ ಸಿಟಿ ಇಲ್ಲ, ಪ್ರತಿಯೊಬ್ಬರು ಸಫರ್ ಆಗ್ತಾ ಇದಾರೆ. ಅಂಡ್ ಡಯಾಬಿಟಿಸ್, ಶುಗರ್ ಬಂದ್ರೆ ಮಂತ್ಲಿ ಖರ್ಚು ಮಾಡಬೇಕು. ಇದು ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಆಗಿರ್ಬೋದು. ಅಂಡ್ ಇನ್ಫರ್ಟಿಲಿಟಿ, ಸೊ ಥೈರಾಯ್ಡ್, ಇಷ್ಟೆಲ್ಲ ಹೆಲ್ತ್ ಕಾಂಪ್ಲಿಕೇಶನ್ಸ್ ಯಾವ್ದ್ರಿಂದ? ನಾವು ಓವರ್ ವೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ 3 ನಿಮಿಷ ದಯಮಾಡಿ ಅಟೆಂಟಿವ್ ಆಗಿ ಕೇಳಿ, ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಬಾಡಿಲಿ ಒಂದು ಹಾರ್ಮೋನ್ ಇರುತ್ತೆ, ಅದಕ್ಕೆ ನಾವು ಇನ್ಸುಲಿನ್ ಅಂತ ಕರಿತೀವಿ. ಇನ್ಸುಲಿನ್ ಏನಪ್ಪಾ ಅಂದ್ರೆ ಇದು ಬಹಳ ಒಳ್ಳೆ ಹಾರ್ಮೋನ್, ನಮ್ಮ ದೇಹಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಾನು ಯಾವ ಆಹಾರ ತಿಂದಾಗ ಅದು ಡೈಜೆಷನ್ ಆಗಿ ಗ್ಲೂಕೋಸ್ ಆಗುತ್ತೋ, ಆ ಗ್ಲೂಕೋಸ್ ನನ್ನ ಬಾಡಿಗೆ ಎಂಟ್ರಿ ಆಗ್ಬೇಕಂದ್ರೆ ನನಗೆ ಇನ್ಸುಲಿನ್ ಅವಶ್ಯಕತೆ. ಓಕೆ, ಈ ಇನ್ಸುಲಿನ್ ಅನ್ನೋದು ಏನಪ್ಪಾ ಅಂತಂದ್ರೆ ಹಾರ್ಮೋನ್ ಏನ್ ಮಾಡುತ್ತಂದ್ರೆ ಬ್ಲಡ್ ಇಂದ ನಮ್ ಎಂಟೈರ್ ಎಲ್ಲಾ ಬಾಡಿ ಸಪ್ಲೈ. ಎಕ್ಸಾಂಪಲ್ ಒಂದು ಬ್ರೈನ್ ಶುಗರ್ ಬೇಕು ಅಂತ ಅನ್ಕೊಳ್ಳಿ, ಇನ್ಸುಲಿನ್ ಹೋಗ್ಬಿಟ್ಟು ಅಲ್ಲಿ ಡೋರ್ ಓಪನ್ ಮಾಡಿ ಈ ಶುಗರ್ ನ ಒಳಗಡೆ ಕಳಿಸುತ್ತೆ. ಲೈಕ್ ಎಕ್ಸಾಂಪಲ್, ನಮ್ ಬೈಕಿಗೆ ಹೆಂಗ್ ನಾವು ಓಪನ್ ಮಾಡಿ ಪೆಟ್ರೋಲ್ ಹಾಕ್ತಿವೋ, ಸಿಂಪಲ್ ಕೆಲಸ. ಕೀ, ಸೊ ನಮ್ಗೆ ಏನ್ ಓಪನ್ ಮಾಡ್ಲಿಕ್ಕೆ ಇರುತ್ತೋ ಕೀ, ಇದೆ ಇನ್ಸುಲಿನ್. ಓಕೆ, ಸೊ ಒಳ್ಳೇದ್ ಮಾಡ್ತಲ್ಲ. ಇನ್ ಕೇಸ್ ಆ ಕೀನೇ ಇಲ್ಲ ಅಂದ್ರೆ ನಾವು ಪೆಟ್ರೋಲ್ ಹಾಕಕ್ಕಾಗಲ್ಲ. ಇದೇ ತರ ನಮ್ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಈಗೇನ್ ಮಾಡ್ತದೆ, ಇದನ್ನ ನಮ್ಗೆ ಖಾಲಿ ಮಾಡುವಂತ ಕೆಲಸ ಮಾಡ್ತಾ ಇದೆ, ಎಲ್ಲರಿಗೂ ಸಪ್ಲೈ ಮಾಡೋ ಕೆಲಸ ಮಾಡ್ತಾ ಇದೆ. ಸೊ ನೋಡಿ, ಎಲ್ಲಾ ಗೇಟ್ ಇಂದನೂ ಇವತ್ತು ಶುಗರ್ ಒಳಗಡೆ ಹೋಗ್ತಾ ಇದೆ. ಇದು ಬಹಳ ಒಳ್ಳೆ ಹಾರ್ಮೋನ್. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಬೆಳಿಗ್ಗೆ ಅಂದ್ರೆ ರಾತ್ರಿವರೆಗೂ ಕೆಲಸ ಕೊಡ್ತಾನೆ ಇದೀವಿ. ಅಂದ್ರೆ ನೀವು ಎಕ್ಸಾಂಪಲ್, ಬೆಳಿಗ್ಗೆ ಎದ್ದ ತಕ್ಷಣ ಟೀ, ಅದ್ರ ಶುಗರ್ ಇದನ್ನ ಇನ್ಸುಲಿನ್ ಬಂತು. ಮತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ನಾಷ್ಟ ಮಾಡಿದ್ರಿ, ಅದ್ರಲ್ಲಿ ಮತ್ತೆ ಶುಗರ್ ಬಂತು. ಆಮೇಲೆ ಮತ್ತೆ ಟೀ ಕುಡಿದ್ರಿ, ಮತ್ತೆ ಶುಗರ್ ಬಂತು. ಮಧ್ಯಾಹ್ನ ಊಟ ಶುಗರ್, ಸಾಯಂಕಾಲ ಮತ್ತೆ ಶುಗರ್, ರಾತ್ರಿ ಶುಗರ್, ಕಂಟಿನ್ಯೂಸ್ ಶುಗರ್ ಕೊಡ್ತಾ ಇದೀವಿ. ಸರ್ ನಾವು ಶುಗರ್ ತಗೊಳ್ಳಲ್ಲ, ಬೆಲ್ಲ, ಅದು ಶುಗರೇ ಅಪ್ಪ. ಅದಕ್ಕೆ ಗ್ಲೂಕೋಸ್ ಅಂತ ಹೇಳ್ತೀವಿ, ನಾರ್ಮಲ್ ಭಾಷೆಯಲ್ಲಿ ಶುಗರ್ ಅಂತ ಹೇಳ್ತಾ ಇದೀನಿ. ಚಪಾತಿ ಶುಗರ್, ರೊಟ್ಟಿ ಶುಗರ್, ರೈಸ್ ಶುಗರ್, ಏನ್ ತಿಂದ್ರು ನಾವು ಇವತ್ತು ಶುಗರ್ನೇ ತಿಂತಾ ಇದೀವಿ. ಸರ್ ನಾವು ಶುಗರ್ ತಿನ್ಲೇಬಾರ್ದು, ತಿನ್ಬಹುದು, ಆದ್ರೆ ನಾವು ಅದನ್ನ ಖರ್ಚು ಮಾಡ್ತಾ ಇಲ್ಲ. ಏನಾಗ್ತಾ ಇದೆ, ಈ ತರ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಅಂದ್ರೆ ರಾತ್ರಿ ಮಟ್ಟ ಏನಾಗಿದೆ, ಬಂತು 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 ಬಂತು, ಖರ್ಚು ಮಾಡಕ್ ಆಗ್ತಾ ಇದೆ. ಏನಾಯ್ತು ಖರ್ಚು ಮಾಡಕ್ ಆಗದೆ? ಸೊ ನೋಡಿ, ಇದು ಕಂಡೀಷನ್. ಏನ್ ತಿಂತಾ ಇದೀವಿ? ಏನ್ ತಿಂದ್ರಿ ಸರ್? ಚಿತ್ರಾನ್ನ, ಪುಳಿಯೋಗರೆ, ಬಿಸ್ಬೇಳೆ ಬಾತ್, ಪೊಂಗಲ್, ಮೊಸರನ್ನ, ಎಲ್ಲ ರೈಸೇ. ಇಲ್ಲಿ ನೋಡಿ, ವೆರೈಟಿ ಸಿಕ್ಕಾಪಟ್ಟೆ ವೆರೈಟಿ, ಎಲ್ಲವೂ ರೈಸ್ ಅಲ್ಲಿ ಮಾಡಿರೋದೆ. ಇಷ್ಟು ಮಾತ್ರ ತರಕಾರಿ, ಇದು ಬೇಕಾಗಿರೋದು ಜಾಸ್ತಿ ನಮ್ಗೆ. ಓಕೆ, ಹೆಂಗಿರ್ಬೇಕು ನಮ್ ಪ್ಲೇಟ್? ಹಿಂಗಿರ್ಬೇಕು. ಈ ಪೋರ್ಷನ್ ಮಾತ್ರ ಇಷ್ಟು ರೈಸ್ ಇದ್ದು, ಮಿಕ್ಕದೆಲ್ಲ ತರಕಾರಿ ಇರ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಹೋಟೆಲ್ಗೆ ಹೋದಾಗ ಇದನ್ನ ಖಾಲಿ ಮಾಡಿ ಇನ್ನೊಂದು ರೈಸ್ ತಗೊಂತೀವಿ, ಹೊರತಾಗಿ ಇದು ಖಾಲಿ ಆಗಿರಲ್ಲ. 95% ಜನ ಇದನ್ನ ಬಿಟ್ಟು ಬರ್ತಾರೆ. ಸೊ ವೇಸ್ಟ್ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಬೇಕಾಗಿರುವಂತ ಪ್ಲೇಟ್, ಇದು ಪರ್ಫೆಕ್ಟ್ ಮೀಲ್ ಪ್ಲೇಟ್. ಆದ್ರೆ ಹೆಚ್ಚಿಗೆ ಶುಗರ್ ತಿಂದು ತಿಂದು ನೋಡಿ, ಇಷ್ಟೊಂದು ಶುಗರ್ ಉಳಿತಾ? ಹೆಂಗ್ ಉಳಿತು? ಇದು ಒಂದ್ ದಿವಸಕ್ಕೆ ಉಳಿದಿಲ್ಲ, ಕಳೆದ 5 ವರ್ಷ 10 ವರ್ಷ. ಅದಕ್ಕೆ ನೀವು 1 ವರ್ಷದಲ್ಲಿ 20 ಕಿಲೋ ಜಾಸ್ತಿ ಆಗಿಲ್ಲ, ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಆಗಿ 15, 20 kg 30 kg ಜಾಸ್ತಿ ಆಗಿದೆ. ಸೊ ಯಾಕೆ ಹಿಂಗಾಗತ್ತೆ? ವೆರಿ ಸಿಂಪಲ್ ನೋಡಿ. ಎಕ್ಸಾಂಪಲ್, ನಿಮ್ ಮನೆಗೆ ಒಬ್ರು ತರಕಾರಿ ಕೊಡೋರು ಬಂದ್ರು ಅನ್ಕೊಳ್ಳಿ. ಸೊ ಇವತ್ ನಿಮ್ಗೆ ಒಂದು 5 kg ಈರುಳ್ಳಿನ ಕೊಟ್ರು, ಬೇಡ 2 kg ಈರುಳ್ಳಿ ಕೊಟ್ರು, ನಿಮ್ಗೆ 1 ದಿವಸಕ್ಕೆ ಸಾಕು ಅನ್ಕೊಳ್ಳಿ. ನೆಕ್ಸ್ಟ್ ಡೇ ಮತ್ತೆ ಬಂದ್ರು, ಅದೇ ನಿನ್ನೆನೇ ಖಾಲಿ ಆಗಿಲ್ಲ, ಮತ್ತೆ ಇವತ್ತು 2 kg ಈರುಳ್ಳಿ ತಂದ್ಕೊಡಿದ್ರೆ, ಓಕೆ ಇರ್ಲಿ ಬಿಟ್ಟು ತಂದಿದ್ದಾರೆ ಅಂತ ಮತ್ತೆ ಇಟ್ಕೊಂಡ್ರಿ. ಥರ್ಡ್ ಡೇ ಮತ್ತೆ 2 kg ಈರುಳ್ಳಿ ತಗೊಂಡ್ಬಂದ್ರು ಅವರು. ಸೊ ಬೇಡ ಅಂದ್ರು, ಫೋರ್ಸ್ ಮಾಡಿ ಕೊಟ್ಟೋದ್ರು. ಏನಾಯ್ತು? ಫಸ್ಟ್ ಡೇ ಇನ್ನೂ ಖಾಲಿ ಆಗಿಲ್ಲ, ಸೆಕೆಂಡ್ ಡೇ ಡಂಪ್ ಆಯ್ತು, ಥರ್ಡ್ ಡೇ ಮತ್ತೆ ಬಂತು, ಫೋರ್ತ್ ಡೇ ಮತ್ತೆ ಬರ್ತಾರೆ. ಸೊ ಅವಾಗೂ ಫೋರ್ಸ್ ಮಾಡಿ ಕೊಡ್ತಾರೆ. 5th ಡೇ ಬಂದಾಗ ನೀವು ಡೋರ್ ಓಪನ್ ಮಾಡ್ತೀರಾ? ಮಾಡಲ್ವಾ? ಎಸ್, ಮಾಡಲ್ವಾ? ಯಾಕಂದ್ರೆ ಮತ್ತೆ ಬಂತು, ಅಲ್ಲಿ ಸಾಕಷ್ಟಿದೆ ಅಲ್ವಾ? ಅವ್ರು ಡೋರ್ ನಾಕ್ ಮಾಡ್ಲಿ, ರಿಕ್ವೆಸ್ಟ್ ಮಾಡ್ಲಿ, ಏನ್ ಮಾಡಿದ್ರು ಅವ್ರು ಡೋರ್ ಓಪನ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ಬೇಡ ಅಂದ್ರೆ ಬೇಡ ಅಂತ ಬೈಕ್ ಕಳಿಸ್ತೀರಾ. ಸೇಮ್ ಇವತ್ತು ನಮ್ಮ ಬಾಡಿ ಕೂಡ ಹಂಗೆ. ಏನಾಯ್ತು? ಇನ್ಸುಲಿನ್ ಬಂದಿದೆ, ಏನ್ ತಗೊಂಬಂದಿದೆ? ಶುಗರ್ ತಗೊಂಬಂದಿದೆ. ಬಾಡಿಗೆ ಅಂದ್ರೆ ಶುಗರ್ ಸಾಕಾಗಿದೆ, ಎಲ್ಲ ಕಡೆ ಸಪ್ಲೈ ಮಾಡಾಗಿದೆ, ಇನ್ನೂ ಉಳಿದಿದೆ. ಸೊ ನೋಡಿ, ಗೇಟ್ ಓಪನ್ ಆಗಲ್ಲ ಅವಾಗ, ನಮ್ಮ ಬಾಡಿ ಗೇಟ್ ಓಪನ್ ಮಾಡಲ್ಲ. ಸೊ ಅವಾಗ ಇನ್ಸುಲಿನ್ ಫೋರ್ಸ್ ಮಾಡುತ್ತೆ, ಎಲ್ಲೋ ಒಂದೆರಡು ಕಡೆ ಓಪನ್ ಆಗುತ್ತೆ, ಮಿಕ್ಕಿದೆ ಎಲ್ಲಾನು ಹಂಗೆ ಕ್ಲೋಸ್ ಆಗುತ್ತೆ. ಬಟ್ ಆದ್ರೆ ಶುಗರ್ ಬ್ಲಡ್ ಅಲ್ಲಿ ಇದ್ರೆ ಹಾರ್ಮ್ ಆಗುತ್ತೆ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಶುಗರ್ ಜಾಸ್ತಿ ಏನಾಗುತ್ತೆ, ನಮ್ಗೆ ಹಾನಿ ಆಗುತ್ತೆ. ಸೊ ಇನ್ಸುಲಿನ್ ಏನ್ ಮಾಡ್ಬೇಕು? ಅವಾಗ ಇನ್ಸುಲಿನ್ ಬಂದ್ಬಿಟ್ಟು ಲಿವರ್ ಹೇಳುತ್ತೆ, ಇದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಪ್ರಾಬ್ಲಮ್.
ನೀವು 18-20 ವರ್ಷ ಪಟ್ಟ ಪ್ರಾಬ್ಲಮ್ ಇರಂಗಿಲ್ಲ. ಒಳ್ಳೆ ಹೆಲ್ದಿ ಫುಡ್ ತಿಂದು ಆಕ್ಟಿವಿಟಿ ಮಾಡ್ತಾ ಇದ್ರೆ ಚೆನ್ನಾಗಿ ಇರ್ತೀರಾ. ಒಂದ್ಸಲ ಜಾಬ್ ಸಿಕ್ಕೋ, ಮತ್ತೊಂದು ಮದುವೆ ಆಗೋ, ಮತ್ತೊಂದು ಆರಾಮಾಗಿ ಸ್ಟಾರ್ಟ್ ಮಾಡ್ತೀವಿ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಯ್ತು ರಿಯಲ್ ಸಿನಿಮಾ. ಓಕೆ, ಫ್ಯಾಟ್ ಸ್ಟೋರ್ ಆಗ್ತಾ ಆಗ್ತಾ ಹೋಗ್ತಾ. ಅದಕ್ಕೆ ಇನ್ಸುಲಿನ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ಯಾವ್ದು ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್, ಇಮಿಡಿಯೇಟ್ ಫಸ್ಟ್ ಬರೋದೇ ಇನ್ಸುಲಿನ್. ನೀವೆಲ್ಲಿವರೆಗೂ ಈ ಹಾರ್ಮೋನ್ ಸರಿ ಮಾಡಲು ಅಲ್ಲಿವರೆಗೂ ನಿಮ್ಮ ವೇಟ್ ಲಾಸ್ ಆಗಲ್ಲ. ವೇಟ್ ಲಾಸ್ ಆದ್ರೂ ಕೂಡ ಅದು ಪರ್ಮನೆಂಟ್ ಅಲ್ಲ. ಸೊ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನಾವ್ ಏನ್ ಆಹಾರ ತಗೋಬೇಕಂತ ತಿಳ್ಕೋಬೇಕು. ಅದನ್ನ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಯಾವ ಆಹಾರ ತಗೊಂಡ್ರೆ ನಾವು ದಪ್ಪ ಆಗ್ತಾ ಇದೀವಿ, ಯಾವ ಆಹಾರ ತಗೊಂಡ್ರೆ ನಾವು ಫಿಟ್ ಆಗ್ತೀವಿ ಅಂತ ತಿಳ್ಕೋಬೇಕು. ಸೊ ನಾವಿಲ್ಲಿ ಕಂಟ್ರೋಲ್ ಮಾಡ್ಬೇಕಾಗಿರೋದು ಯಾವ್ದಪ್ಪ ಇನ್ಸುಲಿನ್. ಇನ್ಸುಲಿನ್ ಕಂಟ್ರೋಲ್ ಮಾಡಿದ್ರೆ ನಮ್ಮ ಬಾಡಿ ಏನಾಗುತ್ತೆ, ಫ್ಯಾಟ್ ಬರ್ನ್ ಮಾಡ್ಲಿ ಸ್ಟಾರ್ಟ್ ಮಾಡತ್ತೆ. ಹೆಂಗ್ ಮಾಡತ್ತೆ? ಸೊ ಇಷ್ಟು ದಿವಸ ಬರೀ ಫ್ಯಾಟ್ ಸ್ಟೋರ್ ಆಗ್ತಾ ಇತ್ತು, ಇನ್ಮೇಲೆ ಫ್ಯಾಟ್ ಬರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಒಳ್ಳೆ ಊಟ ಮಾಡಿ ಫ್ಯಾಟ್ ಬರ್ನ್ ಮಾಡೋದು. ಹೌದಾ ಸರ್ ಪಾಸಿಬಲ್? 100% ನೀವು ಇವತ್ತು ಡೈರೆಕ್ಟ್ ಆಗಿ ನನ್ನ ಕ್ಲೈಂಟ್ಸ್ ವಾಟ್ಸ್ಆಪ್ ಗ್ರೂಪ್ ನ ತೋರಿಸ್ತೀನಿ, ಯಾವ ತರ ಹೆಲ್ದಿ ಫುಡ್ ತಿಂದು ಪ್ರತಿ ದಿವಸ ವೇಟ್ ಲಾಸ್ ಮಾಡ್ತಿದ್ದಾರೆ ಅಂತ. ಸೊ ಈ ಒಂದು ಸೈನ್ಸ್ಗೆ ಏನಂತ ಹೇಳ್ತೀವಿ, ಅಟೋಫೇಗಿ. ಅಟೋಫೇಗಿ ಅಂದ್ರೆ ಸೆಲ್ಫ್ ರಿಪೇರಿ. ಇದನ್ನು ಕೂಡ ಬೇಕಂದ್ರೆ ನೀವು ಗೂಗಲ್ ಸರ್ಚ್ ಮಾಡಿ. ಇದಕ್ಕೆ ಸೈನ್ಸ್ಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ. ಇದು ಏಜ್ ರಿವರ್ಸಲ್ ಪ್ರೋಗ್ರಾಮ್. ಬರೀ ವೇಟ್ ಲಾಸ್ ಅಷ್ಟೇ ಅಲ್ಲ, ಇವತ್ತು ಎಷ್ಟೊಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ರಿವರ್ಸ್ ಮಾಡಿದೀನಿ, ನಿಮ್ಗೆ ತೋರಿಸ್ತೀನಿ. ಓಕೆನಾ? ರೈಟ್. ಇಲ್ಲಿ ನಾವು ನಮ್ಮ ದೇಹಕ್ಕೆ ಬೇಕಾಗಿರೋದೇನು, ಎಲ್ಲಿವರೆಗೂ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಅವಶ್ಯಕತೆಗಳು ನೀವು ಕೊಡೋದಿಲ್ವೋ ಅಲ್ಲಿವರೆಗೂ ಬಾಡಿ ರಿಪೇರಿ ಮಾಡ್ಕೊಳ್ಳಲ್ಲ. ನೀವು ಮೇ ಬಿ ನೀರ್ ಸರಿಯಾಗಿ ಕುಡಿತಾ ಇರ್ಬೋದು, ಅಥವಾ ಸರಿಯಾಗಿ ನೀವು ಶುಗರ್ ಪ್ರಮಾಣ ಜಾಸ್ತಿ ಕೊಡ್ತಾ ಇರ್ಬೋದು, ನೀವು ಪ್ರೋಟೀನ್ ಕೊಡದೇನೆ ಇರ್ಬೋದು. ಸೊ ಇಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕು, ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ, ಏನ್ ಕೊಟ್ಟಾಗ ನಮ್ಮ ಬಾಡಿ ಹೆಲ್ದಿ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ. ಸೊ ಇವೆಲ್ಲ ಸರಿ ಮಾಡ್ಕೊಂಡಾಗ ನಮಗೆ ಕರೆಕ್ಟ್ ಆಗಿ ನಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ. ಎಕ್ಸಾಂಪಲ್, ಈಗ ಪ್ರೋಟೀನ್ ಬಂದ್ಕೊಳ್ಳಿ. ಎಕ್ಸಾಂಪಲ್ 80 kg ಇದ್ರೆ ನಂಗೆ 80 ಗ್ರಾಮ್ ಬೇಕು. 80 ಗ್ರಾಮ್ ಪ್ರೋಟೀನ್ ಅಂದ್ರೆ 15 ಎಗ್ ತಿನ್ಬೇಕು. ನಂಗೆ 15 ಎಗ್ ತಿನ್ನಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ಬಿಟ್ಟು, ಸೊ ಮೊಸರು, ಪನ್ನೀರು, ಕಾಳು, ಡ್ರೈ ಫ್ರೂಟ್ಸು, ಲೈಕ್ ಪ್ರೋಟೀನ್ ಪೌಡರ್, ಈ ತರ ಎಲ್ಲಾನು ನಾವು ಸರಿಯಾಗಿ ತಗೊಂಡಾಗ ಒಂದ್ ದಿವಸಕ್ಕೆ 80 ಗ್ರಾಮ್ ತಗೊಂಡ್ರೆ ಬಾಡಿ ಒಳಗಡೆ ಪ್ರೋಟೀನ್ ಹೋದ ತಕ್ಷಣ ಆಟೋಮೆಟಿಕ್ ಬಾಡಿ ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ಸುಲಿನ್ ಕಡಿಮೆ ಆಗುತ್ತೆ. ಅದನ್ನ ಯಾವ ತರ ಮಾಡ್ಬೇಕಂತ ಹೇಳ್ತೀವಿ. 3 ಹೊತ್ತು ಒಳ್ಳೆ ಊಟ ಮಾಡ್ತಾ ತಿಂಗಳಿಗೆ 5-8 kg ವೇಟ್ ಲಾಸ್ ಮಾಡ್ಲಿಕ್ಕೆ ಸಾಧ್ಯ, 100% ಸಾಧ್ಯ. ಓಕೆ, ಸೊ ರೈಟ್ ಸರ್, ಎಲ್ಲ ಚೆನ್ನಾಗಿದೆ ಸರ್, ಎಷ್ಟು ಸರ್ ಕೋಚಿಂಗ್ ಚಾರ್ಜಸ್? ಅಲ್ಲಿಗೆ ಬರ್ತಾ ಇದ್ದೀನಿ. ಫಸ್ಟ್ ಏನಪ್ಪಾ ಅಂದ್ರೆ, ನಾವಿಲ್ಲಿ ನಿಮಗೆ ಏನೇನ್ ಸರ್ವಿಸ್ ಕೊಡ್ತೀವಿ, ನೀವು ಹೊರಗಡೆ ಇದನ್ನ ಸಿಂಗಲ್ ಆಗಿ ತಗೊಳಕ್ ಹೋದ್ರೆ ಎಷ್ಟು ಚಾರ್ಜ್ ಆಗುತ್ತೆ. ಎಕ್ಸಾಂಪಲ್, ನೀವೇನಾದ್ರೂ ಹೋಗಿ ಒಬ್ಬ ಎಕ್ಸ್ಪರ್ಟ್ ಕಡೆ ಒಂದು ಡಯಟ್ ಪ್ಲಾನ್ ಕೇಳಿದ್ರೆ ಮಿನಿಮಮ್ 3,000-5,000 ರೂಪಾಯಿ ನಿಮಗೆ ಖರ್ಚಾಗತ್ತೆ ಬರೀ ಒಂದ್ಸಲ. ಇಲ್ಲಿ ನಾವೇನಪ್ಪಾ ಅಂದ್ರೆ ಕಂಪ್ಲೀಟ್ 4 ತಿಂಗಳು ನಿಮಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಪ್ರಕಾರ ಡಯಟ್ ಪ್ಲಾನ್ ಚೇಂಜ್ ಮಾಡಿ ಕೊಡ್ತಾನೆ ಇರ್ತೀವಿ. ಪ್ರತಿ ದಿವಸ ವರ್ಕ್ಔಟ್ಸ್, ಜಿಮ್ಮಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀರಾ, ಎವ್ರಿ ವೀಕ್ ಒಂದು ಫಾಲೋ ಅಪ್. ಎಕ್ಸಾಂಪಲ್, ಈಗ ನಮ್ಗೆ ಏನಾದ್ರು ಹೆಲ್ತ್ ಸರಿ ಇಲ್ಲ, ಡಾಕ್ಟರ್ ಕಡೆ ಹೋಗ್ತಾ ಇದ್ರೆ ಪ್ರತಿ ವಾರ ಹೋದ್ರೆ ನಾವು ಎಷ್ಟು ಚಾರ್ಜ್ ಪೇ ಮಾಡ್ತೀವಿ. ಅದೇ ತರ ಇಲ್ಲಿ ಎವ್ರಿ ವೀಕ್ ನಿಮ್ಮೊಂದು ಫಾಲೋ ಅಪ್. ಲಾಸ್ಟ್ ವೀಕ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಯ್ತು, ಈ ವೀಕ್ ಏನ್ ಮಾಡ್ಬೇಕು. ಸ್ಪೆಷಲ್ ಹೆಲ್ತ್ ಟಿಪ್ಸ್, ಪ್ರತಿ ವಾರ ನಿಮ್ಗೆ ಹೆಲ್ತ್ ಟಿಪ್ ಕಳ್ಕೊಂತೀರಾ. ಅದನ್ನ ನೋಡಿದಾಗ 3 ತಿಂಗಳ ತಕ್ಷಣ ನಿಮ್ಮ ಲೈಫಿಗೆ ಬೇಕಾಗಿರುವಂತ ಬೇಸಿಕ್ ಫೌಂಡೇಶನ್ ಹೆಲ್ತ್ ಟಿಪ್ಸ್ ಎಲ್ಲ ನಿಮ್ ಕೈಯಲ್ಲಿ ಇರ್ತಾವೆ. ಡಿಟಾಕ್ಸ್, ನಮ್ಮ ಬಾಡಿನ ಯಾವ ತರ ಕ್ಲೀನ್ ಮಾಡ್ಬೇಕಂತ ನಿಮಗೆ ಗೊತ್ತಾಗುತ್ತೆ. ಸ್ಪೆಷಲ್ ಕನ್ಸಲ್ಟೇಷನ್ ಕೂಡ ಇರುತ್ತೆ ನಿಮ್ಗೆ. ಸೊ ಡಾಕ್ಟರ್ಸ್ ಕಡೆಯಿಂದ ಸ್ಪೆಷಲ್ ಕನ್ಸಲ್ಟೇಷನ್ ಅವಶ್ಯಕತೆ ಇದೆ. ಅಂಡ್ ಇದು ಪರ್ಸನಲೈಸ್ಡ್ ಕೋಚಿಂಗ್ ಅಂದ್ರೆ ನಿಮಗೆ ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಇಂಡಿವಿಜುವಲ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಮಾಡ್ಬೇಕು ಅಂತ ಗೈಡ್ ಮಾಡ್ತೀವಿ. ಇದಕ್ಕೆ ನೀವು ಬೇಕಂದ್ರೆ ಯಾರಾದ್ರೂ ನಿಮ್ಮ ಊರಲ್ಲಿ ಜಿಮ್ ಇದ್ರೆ ಪರ್ಸನಲ್ ಟ್ರೈನಿಂಗ್ ಅಂತ ಕರೀತಾರೆ, ಹೋಗ್ಬಿಟ್ಟು ಕೇಳಿ ಎಷ್ಟು ಚಾರ್ಜ್ ಮಾಡ್ತಾರೆ. ಮಿನಿಮಮ್ 5,000-6,000 ರೂಪಾಯಿ 1 ಅವರ್ ನಿಮ್ ಜೊತೆ ಇದು ಎಕ್ಸರ್ಸೈಸ್ ಮಾಡಿ ಅಂತ. ನಿಮ್ ಜೊತೆ 24/7 ವಿತ್ ಒಬ್ಬ ನಿಮ್ ಜೊತೆ ಡೈಟಿಷಿಯನ್ ಇದ್ದು, ನಾನ್ ನಿಮ್ಮ ಗ್ರೂಪ್ ಅಲ್ಲಿ ಇದ್ದು ಇಂಡಿವಿಜುವಲ್ ಆಗಿ ನಿಮ್ ಗೈಡ್ ಮಾಡ್ತಾ ಹೋಗ್ತೀವಿ. 1 ಮಂತ್ ಇವನ್ ಮೇಂಟೆನೆನ್ಸ್. ಯಾಕಂದ್ರೆ ಬಹಳ ಜನ ಸರ್ ಬಿಟ್ಟ ಮೇಲೆ ವೇಟ್ ಜಾಸ್ತಿ ಆಗ್ತೀವ, ಅದಕ್ಕೆ ಇವನ್ ಮೇಂಟೆನೆನ್ಸ್ ಕೂಡ ಹೆಂಗ್ ಮಾಡ್ಬೇಕಂತ ಕಲ್ಸ್ಕೊಡ್ತೀವಿ. ಸೊ ಈ ತರ ಎಲ್ಲ ಮಾಡಿದಾಗ, ಸೊ ಸಪ್ರೇಟ್ ತಗೊಂಡಾಗ ಹೋದ್ರೆ ನಿಮ್ಗೆ 52,000 ರೂಪಾಯಿ ಖರ್ಚಾಗತ್ತೆ. ನೀವು ನಮ್ಗೆ ಕೊಡೋದಲ್ಲ, ನೀವು ಖರ್ಚು ಮಾಡೋದು ಎಷ್ಟಾಗತ್ತೆ ಅಂತ. ಓಕೆ, ಸೊ ಹಾಗಾದ್ರೆ ಎಷ್ಟು ಸರ್ ನಿಮ್ ಕೋಚಿಂಗ್ ಚಾರ್ಜಸ್ ವಿತ್ GST? 61,360 ರೂಪಾಯಿ ಆಗುತ್ತೆ. ಇಷ್ಟೊಂದು ಪೇ ಮಾಡ್ಬೇಕಾ? ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಜನ ಎಷ್ಟೋ ಜನ ಬಿಟ್ಟು ವೆಬಿನಾರ್ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಇಲ್ಲ, ಇಷ್ಟೊಂದಿಲ್ಲ. ನಿಮ್ಗೆ ನಾನು ಎಂಡರ್ ಕೂಡ ಹೇಳ್ತೀನಿ. ಸೊ ಇಷ್ಟು ಪೇ ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಒಂದು ಗುರಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಮಿಷನ್ ಫಿಟ್ ಇಂಡಿಯಾ. ನಾವು 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಕೆಲಸ ಮಾಡ್ತಾ ಇದೀವಿ. ಸೊ ನೀವು ಕೂಡ ಈ 1 ಕೋಟಿ ಜನ ನಿಮ್ಮ ಹೆಲ್ತ್ ನ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ಸೊ ಎಂಡ್ವರೆಗೂ ವೇಟ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಫೈನ್. ಸೊ ಹಾಗಾದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಲೈಕ್ ನನಗೆ ಮೆಸೇಜ್ ಮಾಡಿ, ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಓಕೆ,
ಎನಿ ಡೌಟ್ಸ್, ನಿಮ್ಗೆ ಎನಿ ಡೌಟ್ಸ್ ಇದ್ರು ಕೇಳಿ, ನೋ ಪ್ರಾಬ್ಲಮ್. ಯಾವ್ದು ಹೆಸಿಟೇಷನ್ ಬೇಡ, ಏನು ಬೇಡ. ಯಾಕಂದ್ರೆ ನೀವು ನನ್ನ ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಇವನ್ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದ ಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ಹೇಳಿ. ಓಕೆನಾ? ಫೈನ್. ಸೊ ಹಾಗಾದ್ರೆ ಅಲ್ಲಿವರೆಗೂ ಜಸ್ಟ್ ಒಂದು ಟೆಸ್ಟ್ ವಿಡಿಯೋ ನೋಡ್ಕೊಂಬರೋಣ. ಅದಾದ್ಮೇಲೆ ನಿಮಗೆ ನಾನು ನಿಮ್ಮ ಡೌಟ್ಸ್ ನ ಕ್ಲಿಯರ್ ಕೂಡ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸ್ಬೋದು. ಓಕೆ, ಇವಾಗ ವಾವ್ ಕಮ್ಯುನಿಟಿಗೆ ಸೇರಿದ ಮೇಲೆ ನನಗೆ ಯಾವುದೇ ತರಹದ ವೀಸಿಂಗ್ ಪ್ರಾಬ್ಲಮ್ ಇಲ್ಲ. ತುಂಬಾ ಹೆಲ್ತಿ ಆಗಿದ್ದೀನಿ, ತುಂಬಾ ಆಕ್ಟಿವ್ ಆಗೂ ಇದ್ದೀನಿ. ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದಕ್ಕೆ ಮಂಜುನಾಥ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನಾನು ಫುಡ್ ಮೀಲ್ ಪ್ಲೇಟ್ ಕಳಿಸಿದಾಗ ಇದು ರಾಂಗ್ ಇದೆ, ಇದು ಕರೆಕ್ಟ್ ಇದೆ, ಇದನ್ನ ತಿನ್ಬೇಕು ಅಂತ ಹೇಳಿ ಪ್ರತಿಯೊಂದು ಮಿಸ್ಟೇಕ್ಸ್ ನನಗೆ ಕಂಡಿಡಿದು ನನ್ನ ಬ್ಯಾಕ್ ಬೋನ್ ಆಗಿ ನಿಂತು ನನಗೆ ಆಲ್ಮೋಸ್ಟ್ 90 days ಅಲ್ಲಿ 17 kgs weight loss ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಾವ್ ಕಮ್ಯುನಿಟಿ. But for over a course of 1 month, with a diet that has been specifically tailored to solve all my problems, I started losing weight in a very healthy manner and at a really good pace. Additionally, my irregular period problems has been solved. I would like to thank Dr. Manjunath and Dr. Soumya for helping me and guiding me throughout this journey. 86 kg ಇತ್ತು, ಅದನ್ನ 72 kgಗೆ ಇಳಿಸಿದ್ದೇನೆ. ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಬಂದ್ ಮಾಡಿದ್ದೇನೆ ಮತ್ತು ಲಿವರ್ ಫ್ಯಾಟಿ ಲಿವರ್ ನಾರ್ಮಲ್ ಆಗಿದೆ ಮತ್ತು ಶುಗರ್ ಟ್ಯಾಬ್ಲೆಟ್ಸು ಯಾವುದೇ ಶುಗರ್ ಟ್ಯಾಬ್ಲೆಟ್ಸು ಇರುವುದಿಲ್ಲ, ನಾರ್ಮಲ್ ರೇಂಜಿಗೆ ಬಂದಿರುತ್ತದೆ. ಆದರೆ ಮಂಜುನಾಥ್ ಬಿಜಾಪುರ್ಗೆ ಥ್ಯಾಂಕ್ಸ್ಫುಲ್. కాయలు స్టెప్స్ కలుగుతున్నాను నేను. ఇప్పుడు ఆల్మోస్ట్ 17 kg తగ్గిపోయాను 1 నెల లోపల. ప్లస్ బీపీ కూడా నార్మల్గా వచ్చేసింది, 125/80 ఉంది ప్రస్తుతానికి బీపీ. చాలా ప్రాబ్లమ్స్ కొన్ని చెప్పలేనివి చెప్పుకోకుండా కూడా చాలా ప్రాబ్లమ్స్ తగ్గినాయి. పాత డ్రెస్ అన్ని బాగా చక్కగా అవుతున్నాయి. 15 kg ರಿಡ್ಯೂಸ್ ಆಗಿದೆ. ಸೊ ಮತ್ತೆ ನನ್ನ ಬ್ಲಡ್ ಟೆಸ್ಟ್ ಮಾಡಿದಾಗ ನನಗೆ ಥೈರಾಯ್ಡ್ ಮತ್ತು ಶುಗರ್ ಕಂಡು ಬಂದಿತ್ತು. ಸೊ ಈಗ ಥೈರಾಯ್ಡ್ ಮತ್ತು ಶುಗರ್ ಅನ್ನು ನಾನು ರಿವರ್ಸಲ್ ಮಾಡಿದ್ದೀನಿ. ಸೊ ನಾವು ಮಾಡೋದು ಅಲ್ಲದೆ ನನ್ನ ಜೊತೆಗೆ ನಮ್ಮ ಮಿಸ್ಸಸ್ ಅವರಿಗೂ ನಾನು ಅದನ್ನ ಸಜೆಸ್ಟ್ ಮಾಡಿ ಅವ್ರಿಗೂ ಒಂದು ಒಳ್ಳೆ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನೀಗ ಬಹಳ ಎನರ್ಜೆಟಿಕ್ ಮತ್ತು ಹೆಲ್ದಿಯಾಗಿ ನನಗೆ ಫೀಲ್ ಆಗ್ತದೆ. ಹೀಗಾಗಿ ಥ್ಯಾಂಕ್ಸ್ ಫಾರ್ ವಾವ್ ಕಮ್ಯುನಿಟಿ. 30 days ಒಳಗೆ ನಾನು 4 kg ಹೆಲ್ದಿ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಈ ಹೆಲ್ದಿ ವೇಟ್ ಲಾಸ್ ಬಗ್ಗೆ ಮತ್ತು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಕೋಚ್ ಮಾಡಿದ ಮಂಜುನಾಥ್ ಸರ್ ಆ್ಯಂಡ್ ಆಲ್ಸೋ ಸೌಮ್ಯ ಮೇಡಮ್ಗೂ ಆ್ಯಂಡ್ ಆಲ್ಸೋ ವಾವ್ ಕಮ್ಯುನಿಟಿಗೂ ಥ್ಯಾಂಕ್ ಯು ಸೋ ಮಚ್. 20 kg. 60 days 12 kg lost. 90 days 12 kg. 70 days 10 kilo weight loss. 50 days 9 kg lost. 51 days 7 kg lost. 50 days ಅಲ್ಲಿ 12 kg weight loss ಆಗಿದೆ. 10 days 6.5 kg lost. 90 days 12 kg lost. 60 days 10 kg. 47 days 9 kg lost. In 90 days 15 kg weight loss. In the past 60 days I have lost my weight till 10 kg. Lost 12 kg in 115 days. 26 days lost 6 kg. And I lost 14 kilo weight and overcome from my leg pain and gastric problem. Thank you my mentor Manjunath and Soumya. Last 90 days and I have done 10 kg healthy weight loss. Thank you to Manjunath sir and Soumya ma'am. Thank you, community. Thank you. In 50 days, almost I have reduced around 7 kgs. I can feel a lot of changes within my body. I feel more energized. I used to have morning dizziness previously, which is not there now. Thank you to the mentors of the WOW community who helped me in transforming this. Thank you Manjunath sir and Soumya ma'am. WOW community ಸೇರಿ 90 days ಆಯಿತು. ನನ್ನ ವೇಟ್ 72 ಲಿಂದ 62 ಆಯಿತು. ಹೆಲ್ತಿ ವೇಟ್ ಲಾಸ್ ಆಗಿದೆ ಮತ್ತು ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂದಿದೆ. ಹೆಲ್ತಿ ಆಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ. ನನ್ನ ಕೋಚು ಸೌಮ್ಯ ಬಿಜಾಪುರ್, ಮಂಜುನಾಥ್ ಬಿಜಾಪುರ್ ಸರ್ ಹಾಗೂ ಮೇಡಮ್ಗೆ ತುಂಬಾ ಧನ್ಯವಾದಗಳು. I lost around 19 kgs in 110 days. Thanks to WOW community, Manjunath and Soumya for their guidance and support at each stage. Thank you. ಡಾರ್ಕ್ ಸರ್ಕಲ್ಸ್ ಐತಿ ಈಗ ಫುಲ್ ಸ್ಲೋ ಆಗಿ ಹೊಂಟೈತ್ರಿ. ನನ್ನ ಕಣ್ಣ ಹತ್ರ ಫುಲ್ ಡಾರ್ಕ್ ಸರ್ಕಲ್ ಇದ್ವು ರೀ. ಎಷ್ಟೋ ಕಡಿಮೆ ಆಗೈತ್ರಿ ಈಗ, ಅದರ ಸ್ವಲ್ಪ ತಿಳಿ ಆಗೈತ್ರಿ ಈಗ ಕಣ್ಣಿನ. ವೆರಿ ಗುಡ್, ವೆರಿ ವೆರಿ ಸರ್ 91 ಇತ್ತು ಸರ್, ನಾಟ್ 90 ಕೊಟ್ಟಿದ್ದೆ ಸರ್ ನಾನು. 91 ಇತ್ತು. ಓಕೆ, ಸೊ ಈಗಿರೋದು 77.5. ಓಕೆ, ಆಲ್ಮೋಸ್ಟ್ ಅಂದ್ರೆ 13 kg ಅಂತ ಕಡಿಮೆ ಆಗಿದೆ. 13 kg ಆಗಿದೆ ಸರ್. ಇನ್ನೊಂದು ಅಲ್ಲ, ಇಷ್ಟು 13 kg ಕಡಿಮೆ ಬಾಡಿ ಹೆಂಗೈತಿ ಈಗ? ಮುಂಚೆಗೆ ಹೆಂಗ್ ಡಿಫ್ರೆನ್ಸ್ ಐತಿ? ಇಲ್ಲ ಸರ್, ಟೋಟಲ್ ಫ್ರೀ ಆಗ್ಬಿಡಿ ಸರ್ ಬಾಡಿ. ಟೋಟಲ್ ಫ್ರೀ. ಎಲ್ಲ ಶರ್ಟ್ಗಳೆಲ್ಲ ಹಳೆವೆಲ್ಲ ಹೊಸ ತೆಗೀನಿ ಸರ್ ಇವಾಗ. ಓಕೆ, ಹಳೆ ಶರ್ಟ್ ಎಲ್ಲ మధ్య షర్ట్ ఉందండి. యాక్చువల్లీ అంటే ఈజీ టు గో అన్నట్టు అయ్యింది. అంటే ఏంటంటే హెవీగా కొంచెం పెయిన్స్ ఇలా నార్మాలిటీస్ ఉన్నాయి కదా, ఇప్పుడు ఏంటంటే లైట్. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬೆಲ್ಲಿ ಫ್ಯಾಟ್ ಅನ್ನು ಸ್ವಲ್ಪ ರಿಡ್ಯೂಸ್ ಮಾಡು ಅಂತ ಹೇಳಿ. ಬಟ್ ಬ್ಲಡ್ ರಿಪೋರ್ಟ್ ನೋಡಿ ಹೇಳಿದ್ರು ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿ. ಅದರಿಂದ ವೇಟ್ ಲಾಸ್ ಅನ್ನೋದು ಇಟ್ಸ್ ಜಸ್ಟ್ ಎ ಬೈ ಪ್ರಾಡಕ್ಟ್ ಅಂತ ಹೇಳಿ. ಅದ್ರ ಜೊತೆ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಲೈಫ್ ಲಾಂಗ್ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್, ಒಂದು ಎಜುಕೇಶನ್ ಅನ್ನು ನಮಗೆ ವಾವ್ ಕಮ್ಯುನಿಟಿ ಕೊಡ್ತಾ ಇದೆ. ಈ ರೀತಿ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ವಾವ್ ಕಮ್ಯುನಿಟಿ.
ವರ್ಷಗಳಿಂದ ಹೈಪರ್ ಆಸಿಡಿಟಿ ಪ್ರಾಬ್ಲಮ್, ಹೊಟ್ಟೆ ಬಲ್ಜ್ ಆಗೋದು, ಬ್ಲೋಟ್ ಆಗೋದು, ಈ ತರ ಸುಮಾರು ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ಇತ್ತೀಚೆಗೆ ನನಗೆ ವಿದಿನ್ 2 ಮಂತ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ಸ್ ಬಂತು. ಇವಾಗ ಹೊಟ್ಟೆ ಬಲ್ಜ್ ಆಗೋದು, ಹೈಪರ್ ಆಸಿಡಿಟಿ ತುಂಬಾ ಕಮ್ಮಿ ಆಗಿದೆ. ಆರಾಮಾಗಿ ಒಂದು 3-4 ಫ್ಲೋರ್ಸ್ ಹತ್ತಿದ್ರು ಏನು ಸುಸ್ತನ್ಸಲ್ಲ. एनर्जी है, ऐसा काम करने का मन कर रहा है, वॉकिंग करने का मन कर रहा है, पाँव दर्द नहीं है, पूरा खत्म हो गया जैसे अभी तो वेरी गुड है नहीं है, मतलब बहुत ज्यादा मतलब ऐसा हुआ है। और मेरे चेहरे पे मतलब जो थे ना वो बारीक बारीक मतलब बहुत पीसीओडी की वजह से दाने दाने निकले थे बहुत ज्यादा, वो भी मतलब एकदम चेहरा पूरा ये हो गया पूरा। वेरी गुड हाँ, इतना सारा तो अच्छा हुआ। Like I feel bit energetic, like I feel more energetic, not bit energetic. This month my monthly cycles are normally painful. It just lasts for 1 or 2 days, but this month it was proper 3 days. Like from last 2 to 3 years, I've not seen my monthly cycle lasting for more than 2 days. This month it was for proper 4 days, like normally it happens. Proper 4 days without much pain. Like normally I have a very severe like pain, back pain and all those. It was not there. It was all fine. ಎಸ್ ನೋಡಿದಲ್ಲ. ಸೊ ಲೈಕ್ ನೀವು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರೆ ಲೈಕ್ ಬರೀ ವೇಟ್ ಲಾಸ್ ಜೊತೆ ವೀಸಿಂಗ್ ಪ್ರಾಬ್ಲಮ್, ಅಸ್ಥಮ್ಯಾಟಿಕ್ ಅಂತಾರೆ, ಅದು ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ನನ್ನ ಕೆನಡಾ ಕ್ಲೈಂಟ್. ಸೊ ಕೆನಡಾದಿಂದ ಲೈಕ್ ಅವರ PCOD ಕಾಂಪ್ಲಿಕೇಶನ್ಸ್, ಯಾಕಂದ್ರೆ PCOD ಪ್ರಾಬ್ಲಮ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನಾವು ಫಸ್ಟ್ ಬೇಕಾಗಿರೋದು ಲೈಕ್ ಲೈಫ್ ಸ್ಟೈಲ್, ಅದು ಸರಿ ಆಯ್ತು. ಸೊ BP, ಡಯಾಬಿಟಿಸ್, ಶುಗರ್, ಥೈರಾಯ್ಡ್, ಫ್ಯಾಟಿ ಲಿವರ್, ಓಕೆ, ಡಾರ್ಕ್ ಸರ್ಕಲ್ಸ್, ಎಷ್ಟೊಂದೆಲ್ಲ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇವತ್ತು ಅವ್ರು ಮಾಡಿದ್ರೆ ಅವ್ರ ವೈಫ್ ನ. ಸೊ ಈ ತರ ಎಷ್ಟೊಂದು, ಇವತ್ತು ಜಸ್ಟ್ ಸ್ಯಾಂಪಲ್. ಈ ತರ ನಮ್ಗೆ ಪ್ರತಿ ದಿವಸ ಕೂಡ ಪ್ರತಿಯೊಂದು ಕಡೆಯಿಂದ ನಮ್ಗೆ ಬರ್ತಾ ಇರುತ್ತೆ. ಇವತ್ತು ನಾವು ಎಂಟೈರ್ ವಾವ್ ಕಮ್ಯುನಿಟಿನ more than 2 lakhs ಪೀಪಲ್ ಹೆಲ್ಪ್ ಮಾಡಬೇಕಾಗಿದೆ. 20 ದೇಶಗಳಲ್ಲಿ ಪೀಪಲ್ ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ, ಓನ್ಲಿ ಒನ್ ಥಿಂಗ್, ಲೈಕ್ ನೀವು ನಿಮ್ಮ ಡಿಸಿಷನ್ ತಗೊಂಡ್ರೆ ಮಾತ್ರ ಹೆಲ್ದಿ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಸಾಧ್ಯ. ಓಕೆ ರೈಟ್. ಓಕೆ, ಸೊ ಹಾಗಾದ್ರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳೋಣ. ಓಕೆ, ಜಯಕುಮಾರ್ ಅವರು, ತಿಂಗಳ ಖರ್ಚು ಎಷ್ಟು, ಆರೋಗ್ಯ ಮುಖ್ಯ? 100% ಸರ್, ನಾನು ಎಂಡಲ್ಲ ಅದನ್ನ ನಿಮ್ಗೆ ಹೇಳ್ತೀನಿ. ಓಕೆ ಸರ್, ಏನ್ ಮಾಡಿದ್ರು ವೇಟ್ ಲಾಸ್ ಆಗ್ತಿಲ್ಲ, ವಾಕಿಂಗ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ವೇಟ್ ಲಾಸ್ ಆಗುತ್ತೆ, ಮತ್ತೆ ವೇಟ್ ಗೇನ್ ಆಗುತ್ತೆ. ಡಾಕ್ಟರ್ಸ್ ಕೇಳಿದ್ರೆ ವಾಕಿಂಗ್ ಮಾಡಿ ಅಂತಾರೆ, ಏನ್ ಮಾಡಿ ಹೇಳಿ ಸರ್? ನಾನು ರೆಡಿ ಆಗಿದ್ದೀನಿ. ನಿಮ್ಮ ವಿಡಿಯೋ ನೋಡಿದ್ಮೇಲೆ ನನಗೆ ಖುಷಿ ಆಯ್ತು, ನನಗೆ ಒಂದು ಎನರ್ಜಿ ಬಂದಂಗೆ ಆಯ್ತು ವಿಡಿಯೋ. 100% ಮೇಡಮ್. ಲೈಕ್ ನಾನು ಆಗ್ಲೇ ಹೇಳ್ದಂಗೆ ವಾಕಿಂಗ್ ಅನ್ನೋದು ಬರೀ ಕೇವಲ ಆಕ್ಟಿವಿಟಿ ಮಾತ್ರ. ಸೊ ನಾವು ಇವತ್ತು ವಾಕಿಂಗ್ ವಾಕಿಂಗ್ ಮಾಡೋದು ಬೇಡ ಅಂತ ಹೇಳಲ್ಲ, ಬಟ್ ಆದ್ರೆ ನಮ್ಮ ಎಕ್ಸರ್ಸೈಸ್ ಹೋಗೋ ತರ. ಲೈಕ್ ಈಗ ನಾವ್ ಯಾಕೆ ವೆರೈಟಿ ಅಡಿಗೆ ಮಾಡ್ಬೇಕು, ಯಾಕೆ ಡಿಫ್ರೆಂಟ್ ತರಕಾರಿ ತಿನ್ಬೇಕು, ಅದೇ ತರ ಬಾಡಿ ಕೂಡ ಡಿಫ್ರೆಂಟ್ ಎಕ್ಸರ್ಸೈಸ್ ಅವಶ್ಯಕತೆ. ಬರೀ ದಿನ ಒಂದೇ ಮಾಡಿದ್ರೆ ನಾವು ಆಗ್ತೀವಿ. ಈಗ ದಿನ ಮಕ್ಕಳು ದಿನ ಒಂದೇ ತರ ಕೇಳ್ತಾರ, ನಾವು ದಿನ ಒಂದೇ ತರ ಮಾಡ್ಕೊಡ್ತೀವಿಲ್ಲ. ಯಾಕಂದ್ರೆ ಅವ್ರು ತಿನ್ನಿಲ್ಲ ಅಂದ್ರು ನಾವು ಅವ್ರಿಗೆ ಏನು ಹೇಳಿ ಏನ್ ಬೇಕಂತ ಹೇಳಿಲ್ಲ, ಬೈದು ಹೊಡೆದು ಏನೂ ಮಾಡಿ ತಿನ್ಸ್ಬೇಕಂದ್ರೆ ಎನರ್ಜಿ ಬರ್ಬೇಕು ಅಂತ. ಅದೇ ತರ ನಮ್ಮ ಬಾಡಿ ಕೂಡ ಹಂಗೆ ಒಂದೇ ತರ ಕೊಡ್ಬಾರ್ದು. ಇವತ್ತು ನಾವು ತಿಂತಾರ ಹೆಂಗಾಗಿದೆ ಗೊತ್ತಾ? ನೀವ್ ಏನೇ ಪದಾರ್ಥ ಕೊಟ್ರು ಅಕ್ಕಿ ಮತ್ತು ಗೋಧಿ, ಸ್ವಲ್ಪ ಆ ಕಡೆ ಹೋದ್ರೆ ನೀವು ಮಂಡ್ಯ, ಮೈಸೂರು ಕಡೆ ರಾಗಿ ಮುದ್ದೆ ಇಲ್ಲ ರೈಸ್, ಎರಡೇ ಪದಾರ್ಥ. ಇವತ್ತು ಇದೇ ತರ ಒಂದೇ ತರ ಕೊಟ್ರೆ ನಮ್ಗೆ ಹೆಂಗ್ ಸಿಗುತ್ತೆ? ನಮ್ಮ ಬಾಡಿಗೆ ಸಾಕಷ್ಟು ಧಾನ್ಯಗಳಿದಾವು, ಬೇಳೆ ಕಾಳುಗಳಿದಾವು, ಡ್ರೈ ಫ್ರೂಟ್ಸ್ ಇದಾವು, ಇವ್ ಯಾವ ತಿಂತಾ ಇಲ್ಲ. ಓಕೆ, ಸೊ ಇಷ್ಟೆಲ್ಲ ನಾವು ತಗೊಂಡ್ರೆ ಮಾತ್ರ ನಾವು ಹೆಲ್ದಿ ಆಗ್ಲಿಕ್ಕೆ. ಸೀಡ್ಸ್, ನಟ್ಸ್ ಇವೆಲ್ಲ ತಿಂದ್ರೆ ಮಾತ್ರ ನಾವು ಹೆಲ್ದಿ ಆಗ್ತದೆ. ಬಿಟ್ಟು ನಾವ್ ಏನೇನೋ ಮಾಡಕ್ ಹೋಗ್ತಾ ಇದೀವಿ. ಓಕೆನಾ, ಫೈನ್. ಸೊ ಹಾಗಾದ್ರೆ ಜಸ್ಟ್ ಸೆಕೆಂಡ್, ಮತ್ತೆ ಕ್ವಶನ್ ಬಂದಿದೆ. ಸರ್, ತಿಂಗಳಿಗೆ ಎಷ್ಟು ವೇಟ್ ಲಾಸ್ ಮಾಡಬಹುದು? ನೋಡಿ, ಲೈಕ್ ಇದು ಡಿಪೆಂಡ್ ಅಪಾನ್ ಪರ್ಸನ್ ಟು ಪರ್ಸನ್ ಚೇಂಜಸ್ ಆಗುತ್ತೆ. ಆಗಳಲ್ಲಿ ಕೇಳಿದ್ರಿ ಬಹಳ ಜನ, ಲೈಕ್ ನಾನು 90 12 kg ಆಗಿದೆ, 90 17 kg ಕಡಿಮೆ ಆಗಿದೆ, ಈ ತರ ಇಬ್ರು 20 kg ಕಡಿಮೆ ಆಗಿದೆ, ಈ ತರ ಡಿಫ್ರೆಂಟ್ ಎಲ್ಲರೂ ಹೇಳಿದ್ರು. ಲೈಕ್ ಪರ್ಸನ್ ಟು ಪರ್ಸನ್ ಚೇಂಜಸ್ ಆಗುತ್ತೆ. ನಾರ್ಮಲಿ ಲೈಕ್ 3-4 kg ನೆನ್ಕೊಂಡು 8-10 kg ಕಡಿಮೆ ಮಾಡೋದಾದ್ರೆ ಡಿಪೆಂಡ್ ಅಪಾನ್ ಪರ್ಸನ್. ನಿಮ್ದು ಲೈಕ್ ಎಂಟೈರ್ ನೋಡಿದ್ಮೇಲೆ ನಾನು ನಿಮ್ಗೆ ಹೇಳ್ಬೋದು. ಓಕೆನಾ? ಓಕೆ ಸರ್, ರಾಗಿ ತಿಂದ್ರೆ ವೇಟ್ ಲಾಸ್ ಆಗುತ್ತೆ ಅಂತಾರೆ, ನಿಜಾನ? ಆಗುತ್ತೆ 100%. ಆದ್ರೆ ಏನಪ್ಪಾ ಅಂದ್ರೆ 1 kg 2 kg ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೀವು 100% 15-20 ಕಿಲೋ ಕಡಿಮೆ ಮಾಡ್ಬೇಕಂದ್ರೆ ಬರೀ ರಾಗಿದ್ದೆ ಕೂಡ ಆಗಲ್ಲ. ನಾನು ಆಗ್ಲೇ ಹೇಳಿದೆ, ಬಾಡಿಗೆ ಒಂದೇ ತರ ಕೊಟ್ರೆ ಬಾಡಿ ಅದಕ್ಕೆ ಸೆನ್ಸಿಟಿವ್, ರೆಸಿಸ್ಟೆನ್ಸ್ ಆಗ್ಲಿ. ಹೆಂಗ್ ಇನ್ಸುಲಿನ್ ಶುಗರ್ ಸ್ಟಾಪ್ ಮಾಡ್ತಾರೆ, ಅದೇ ತರ ಬಾಡಿ ಕೂಡ. ಯಾಕಂದ್ರೆ ಸೊ ನೀವು ಮಂಡ್ಯ, ಮೈಸೂರು ಅದಕ್ಕೆ ಆ ಕಡೆ ಹೋದ್ರೆಲ್ಲ ರಾಗಿ ಮುದ್ದೆ ತಿಂತಾರೆ. ಸೊ ಹಾಗಾದ್ರೆ ಯಾರು ದಪ್ಪನೇ ಇಲ್ವಾ? ಸೊ ಯಾಕಪ್ಪ ಅಂದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ, ಈಗ ಲೈಕ್ ಎಕ್ಸಾಂಪಲ್ ಬಿಜಾಪುರ ಕಡೆ ಬಂದ್ರೆ ಜೋಳದ ರೊಟ್ಟಿ ತಿಂತಾರೆ. ಸೊ ಅವ್ರು ದಪ್ಪ ಇಲ್ವಾ? ಆ ತರ ಇರಂಗಿಲ್ಲ. ಲೈಕ್ ನಾವು ಎಂಟೈರ್ ಎಲ್ಲಾನು ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂಡ್ರೆ ಮಾತ್ರ ಹೆಲ್ದಿ ವೇಟ್ ಲಾಸ್ ಮಾಡಕ್ ಸಾಧ್ಯ. ಓಕೆ, ಸಾರಿ, ಒಂದ್ ಸೆಕೆಂಡ್. ಓಕೆ ಸರ್, ವೇಟ್ ಲಾಸ್ ಮಾಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ? 100% ಸೈಡ್ ಎಫೆಕ್ಟ್ ಆಗುತ್ತೆ. ಯಾವ ತರ ಸೈಡ್ ಎಫೆಕ್ಟ್ ಗೊತ್ತಾ? ಒಳ್ಳೆ ಸೈಡ್ ಎಫೆಕ್ಟ್. ನೀವು ಹೆಲ್ದಿ ಆಗ್ತೀರಾ, ಯಂಗ್ ಆಗ್ತೀರಾ, ನಿಮ್ಗಿರೋ ಕಾಂಪ್ಲಿಕೇಶನ್ಸ್ ನ ರಿವರ್ಸ್ ಮಾಡ್ಕೋತಾರೆ. ಅದಕ್ಕೆ ಹೇಳೋದು ಇದು ಒಳ್ಳೆ ಸೈಡ್ ಎಫೆಕ್ಟ್. ಬಟ್ ಇವತ್ತು ನೀವು ಮಾಡಿಲ್ಲ ಅಂದ್ರೆ 100% ನಿಮ್ ಮುಂದೆ ಸಫರ್ ಆಗ್ತಾರೆ. ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಇವತ್ತಿನ ಡೇಟ್ ಹಾಕಿ ವೇಟ್ ಲಾಸ್ ಮಾಡಿಲ್ಲ ಅಂದ್ರೆ ಏನೇನ್ ಕಾಂಪ್ಲಿಕೇಶನ್ಸ್ ಬರುತ್ತೆ. ಇವನ್ ನಿಮಗೆ BP, ಶುಗರ್ ಥೈರಾಯ್ಡ್ ಮುಂದೆ ಹೇಳಿ, ಲೈಕ್ ನಾರ್ಮಲ್ ಆಕ್ಟಿವಿಟಿ. ಎಕ್ಸಾಂಪಲ್, ಇವತ್ತು
ಮನೇಲಿ ಮಕ್ಕಳಿದ್ರೆ ನಮ್ ಕಡೆ ಆಡಕ್ಕಾಗಲ್ಲ, ಕೆಳಗಡೆ ಕುತ್ಕೊಂಡು ಆಡಕ್ಕಾಗಲ್ಲ. ಇವತ್ತು ನನ್ನ ಕ್ಲೈಂಟ್ ಇದಾರೆ ಸರ್, ಅವ್ರು ನಂಗೆ ಕೆಳಗಡೆ ಕುತ್ಕೊಂಡು ಊಟ ಹಾಕಿ ಫೋಟೋ, ಸರ್ ಎಷ್ಟು ವರ್ಷ ಆಗಿತ್ತು ನಾನು ಕೆಳಗಡೆ ಕುತ್ಕೊಂಡು, ಇವತ್ತು ನಿಮ್ ಜೊತೆ ನಾನು ಸೇರಿದ ಮೇಲೆ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಫುಲ್ 15 ನಿಮಿಷ ಅವ್ರ ಜೊತೆ ಮಾತಾಡಿದ ವಿಡಿಯೋ ಇದೆ, ನಿಮ್ಗೆ ನಾನು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ, ಲಿಂಕ್ ಕೂಡ ಕಳಿಸ್ತೀನಿ ಬೇಕಾದ್ರೆ. ಸೊ ಈ ತರ ನಾವು ಎಷ್ಟೋ ಜನಕ್ಕೆ ಅವರು ಸಣ್ಣ ಪುಟ್ಟ ಕನಸುಗಳನ್ನ, ಸೊ ಒಂದಿಷ್ಟು ಜನ ಹೇಳ್ತಾರೆ ಸರ್ ನಂಗೆ ಮೆಟ್ಲು ಹತ್ತಾಗ ಹಾಕಿದಾರೆ ಸರ್, ಸಿಕ್ಕಾಪಟ್ಟೆ ಆಯಾಸ ಆಗ್ತೈತಿ, ಇವತ್ತು ಅದಿಲ್ಲ. ಓಕೆ ಸರ್, ಪ್ರೆಗ್ನೆಂಟ್ ಇರೋರು ವೇಟ್ ಲಾಸ್ ಮಾಡ್ಬೋದಾ? ಒಳ್ಳೆ ಕ್ವಶನ್. ನೋಡಿ, ಪ್ರೆಗ್ನೆಂಟ್ ಇರೋರು ವೇಟ್ ಲಾಸ್ ಮಾಡಬಾರ್ದು, ವೇಟ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಪ್ರತಿ ತಿಂಗಳು ವೇಟ್ ಜಾಸ್ತಿ ಆಗ್ಲೇಬೇಕು ಅವರು, ಯಾಕಂದ್ರೆ ಬೇಬಿ ಗ್ರೋತ್ ಆಗ್ತಾ ಇರತ್ತೆ ಅದರ. ಬಟ್ ಆದ್ರೆ ಸಿಕ್ಕಾಪಟ್ಟೆ ಅನ್ಬ್ಯಾಲೆನ್ಸ್ ಆಗಿ ತಿನ್ಬಾರ್ದು, ಸಿಕ್ಕಾಪಟ್ಟೆ ಸ್ವೀಟ್ ತಿಂದೆ, ಬೇಕರಿ ಐಟಮ್ಸ್ ಆತರ ಇರಬಾರ್ದು. ಹೆಲ್ದಿ ಫುಡ್ ನ ತಿಂತ ಬೇಬಿ ಗ್ರೋತ್ ಆಗಕ್ಕೆ ಏನ್ ಬೇಕು. ಇವತ್ತು ಬಹಳ ಜನ ನೋಡಿದಿರಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಬರುವಂತ ಶುಗರ್, ಪ್ರೆಗ್ನೆನ್ಸಿ ಟೈಮ್ ಬರುವಂತ BP, ಪ್ರೆಗ್ನೆನ್ಸಿ ಟೈಮ್ ಬರುವಂತ ಥೈರಾಯ್ಡ್. ಯಾಕಪ್ಪ ಅಂದ್ರೆ ನೀವು ಸರಿಯಾಗಿ ಮೇಂಟೈನ್ ಮಾಡದೆ ಆಗುತ್ತೆ ಅಂತ ಪ್ರಾಬ್ಲಮ್. ಸೊ ಹೀಗಾಗಿ ನಾವು ಇವನ್ ಅದಕ್ಕೆ ಹೆಲ್ದಿ ಪ್ರೆಗ್ನೆನ್ಸಿ, ಹೆಲ್ದಿ ಬೇಬಿ ಅಂತ ಹೇಳ್ತೀವಿ. ಸೊ ನೀವು ಆ 1 ವರ್ಷ ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಲೈಫ್ ಲಾಂಗ್ ಬೇಬಿ ಹೆಲ್ದಿ ಇರುತ್ತೆ. ಇವತ್ತು ಎಷ್ಟು ಜನ ನೋಡಿ ಪ್ರಾಬ್ಲಮ್, ಮಗು ಡೆಲಿವರಿ ಆಗುತ್ತೆ, ಐಸಿಯು ಇಟ್ಟಿದ್ದಾರೆ, ಆ ಪ್ರಾಬ್ಲಮ್ ಆಗಿದೆ, ಉಸಿರಾಟ ತೊಂದರೆ ಆಗಿದೆ, ಸರಿ ಮೋಷನ್ಸ್ ಆಗ್ತಾ ಇಲ್ಲ, ಎಲ್ಲ ಕಾಂಪ್ಲಿಕೇಶನ್ಸ್. ಯಾಕಪ್ಪ ಅಂದ್ರೆ ನಾವು ಮಾಡೋ ಮಿಸ್ಟೇಕ್ಸ್. ಸೊ ಅದಕ್ಕೆ ನಾವ್ ಹೇಳ್ತೀವಿ, ಸೊ ಇವನ್ ಅದನ್ನ ಯಾವ ತರ ಸರಿ ಮಾಡ್ಬೇಕು ಕೂಡ ಹೇಳ್ತೀವಿ. ಓಕೆನಾ? ಹೀಗಾಗಿ ವೇಟ್ ಲಾಸ್ ಅನ್ನಂಗಿಲ್ಲ, ಅದಕ್ಕೆ ಹೆಲ್ದಿ ಯಾವ ತರ ಮೇಂಟೈನ್ ಮಾಡ್ಬೇಕಂತ ಹೇಳ್ಬೋದು. ಸೊ ಅದೇ ನಾವು ಪೋಸ್ಟ್ ಪ್ರೆಗ್ನೆನ್ಸಿ ವೇಟ್ ಲಾಸ್ ಅಂತೀವಿ. ಲೈಕ್ ಎಕ್ಸಾಂಪಲ್, ನಾನು ವೇಟ್ ಲಾಸ್ ಮಾಡಿದ್ರೆ ನಾನು 5, ಸೊ ಜಸ್ಟ್ ಡೆಲಿವರಿ ಆಗಿ 1 year ಆಗಿತ್ತು, ಸಿಕ್ಕಾಪಟ್ಟೆ ವೇಟ್ ಜಾಸ್ತಿ ಆಗಿದ್ರು, ಆಲ್ಮೋಸ್ಟ್ 20-25 kgs. ಸೊ ಅದನ್ನ ಪೋಸ್ಟ್ ಪ್ರೆಗ್ನೆನ್ಸಿ ವೇಟ್ ಲಾಸ್ ಮಾಡ್ಲಿಕ್ಕೂ ಹೆಲ್ಪ್ ಆಯ್ತು. ಸೊ ಅಲ್ಲಿ ಆಗಿದ್ದು ಹೆಂಗ್ ಗೊತ್ತಾ, ಎನರ್ಜಿ ವಾಪಸ್ ಮತ್ತೆ ಅವರು ಬೌನ್ಸ್, ಮೀನ್ಸ್ ಲೈಕ್ ಒಳ್ಳೆ ಹೆಲ್ತ್ ಪಡಿಲಿಕ್ಕೆ ಅನುಕೂಲ ಆಯ್ತು ಅವ್ರಿಗೆ. ಓಕೆನಾ? ಸರಿ, ಜಸ್ಟ್ ಅ ಸೆಕೆಂಡ್. ಸರ್ ನನಗೆ 18 ವರ್ಷ, ಸೊ PCOD ಪ್ರಾಬ್ಲಮ್ ಇದೆ, ಸೊ ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ಪೀರಿಯಡ್ಸ್ ಆಗುತ್ತೆ. ಎಸ್, ನಾನು ಆಗ್ಲೇ ಹೇಳಿದಾಗೆ PCOD ಇಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದು. ಸೊ ಅದನ್ನ ಸರಿ ಮಾಡಿದಾಗ ಅವಾಗ ಮಾತ್ರ ನಮ್ಗೆ ಕಾಂಪ್ಲಿಕೇಶನ್ಸ್ ಆಗೋದು. ನಾವ್ ಇದನ್ನ ಸರಿ ಮಾಡ್ಬೇಕಂದ್ರೆ 100% ನಾವು ಅದನ್ನ ಈ ಲೈಫ್ ಸ್ಟೈಲ್ ಕಾಂಪ್ಲಿಕೇಶನ್ಸ್ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಸರಿ ಆಗೋದು, ಇಲ್ಲಿಂದ ಆಗಲ್ಲ. ಓಕೆನಾ? ಫೈನ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಇವತ್ತು ನಾವ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನು? ಓಕೆನಾ? ವೆರಿ ಸಿಂಪಲ್ ಎಕ್ಸಾಂಪಲ್, ನಾವ್ ಏನ್ ಮಾಡ್ಬೇಕಂತ ನಾನು ತೋರಿಸ್ತೀನಿ. ಸೊ ಅದಾದ್ಮೇಲೆ ಕೂಡ ಲೈಕ್ ಏನ್ ಡೌಟ್ಸ್ ಇಲ್ಲ, ನೋ ಇಶ್ಯೂಸ್, ನಿಮಗೆ ನೀವು ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಅದಾದ್ಮೇಲೆ ಯಾಕಪ್ಪ ಅಂದ್ರೆ ಇದು ಯಾವ್ದು ನಿಮ್ಗೆ ಫೇಕ್ ಮಾಡುವಂತದಲ್ಲ, ಚೀಟಿಂಗ್ ಮಾಡುವಂತದಲ್ಲ. ನಿಮ್ಗೆ ಎನಿ ಡೌಟ್ಸ್ ಯಾವಾಗ್ಲೂ ಕೂಡ ನೀವು ಮಾಡ್ಕೊಂಡು ನಿಮ್ದೆಲ್ಲಾ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಲ್ಲಿವರೆಗೂ ನಾನು ನಿಮ್ ಕಡೆಯಿಂದ ₹1 ಎಕ್ಸ್ಪೆಕ್ಟ್ ಮಾಡಲ್ಲ, ಕೇಳಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಎಜುಕೇಟ್ ಮಾಡೋದು ನಮ್ ಕೆಲಸ. ಓಕೆ, ಬೇಕಾದ್ರೆ ಜಸ್ಟ್ ರೀಸೆಂಟ್ ಆಗಿ ಈ ಸದ್ಯ ಪ್ರೆಸೆಂಟ್ ಇರೋರೇ ನಿಮ್ಗೆ ನಾನು ತೋರಿಸ್ತೀನಿ. ಓಕೆ, ಜಸ್ಟ್ ಸೆಕೆಂಡ್. ಅವ್ರದ್ದು ನಿಮ್ಗೆ ತೋರಿಸ್ಬಿಟ್ಟು ಇವನ್ ಅವರೇ ನಮಗೆ ವಿಡಿಯೋ ಮಾಡಿ, ಸರ್ ನಾನು ಕೇಳಿದಾಗ ಮೇಡಮ್ ಒಂದು ಫೀಡ್ಬ್ಯಾಕ್ ಕೊಡಿ ಅಂತ ಕೇಳಿದಾಗ ಲೈಕ್ ಅವರು ಇವನ್ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಅ ಸೆಕೆಂಡ್. ಫಸ್ಟ್ ನಾನು ಅವ್ರಿಗೆ ಅವ್ರ ವಾಟ್ಸ್ಆಪ್ ಗ್ರೂಪ್ ತೋರಿಸ್ತೀನಿ, ಅದಾದ್ಮೇಲೆ ಅವ್ರ ವಿಡಿಯೋ ತೋರಿಸ್ತೀನಿ. ಓಕೆ, ಮಿರರ್ ಕಾಣ್ತದೆ, ಉಮಾಯಸ್ ಹೆಲ್ದಿ ಲಿವಿಂಗ್. ಓಕೆನಾ? ಉಮಾ ಅಂತ ಹೇಳಿ, ಸೊ ಇವ್ರು ಅರಸೀಕೆರೆ ಅವರು. ಸೊ ಅವರ ಫುಡ್ ಪ್ಲೇಟ್ಸ್ ಎವ್ರಿ ಡೇ ನಮಗೆ ಮೀಲ್ ಪ್ಲೇಟ್ ನ ಸೆಂಡ್ ಮಾಡ್ಬೇಕು, ಏನ್ ತಿಂತಾರೆ ಏನ್ ಮಾಡ್ತಾರೆ ಅಂತ. ಪ್ಲಸ್ ಎಡಿಷನ್ ಅವರು ತಮ್ಮ ಲೈಕ್ ನೋಡಿ 67 day 1 67.20 ಇಂದ ಇವರು ಲೈಕ್ 60 years ನಿಯರ್ಲಿ 56-61 kgs, ಆಲ್ಮೋಸ್ಟ್ 6 kgs ಲಾಸ್ ಆಗಿದೆ. ಓಕೆ, ಸೊ ಅವ್ರಿಗೆ ತಕ್ಕಾಗನೆ ಯಾವ ತರ ಫುಡ್ ಪ್ರತಿ ದಿವಸ ಕೂಡ ಮೀಲ್ ಪ್ಲೇಟ್ ನ ಕಳಿಸ್ಬೇಕು. ಬೆಳಗ್ಗೆ ಏನ್ ತಿನ್ಬೇಕು, ಮಧ್ಯಾಹ್ನ ಏನ್ ತಿನ್ಬೇಕು, ಯಾವ ತರ ಊಟ ಇರಬೇಕು, ಎಲ್ಲಿ ಕೂಡ ಕಾಂಪ್ರಮೈಸ್ ಆಗದೇನೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ನಾವು ಸೊ ಲೈಕ್ ತರಕಾರಿ ಇದೆ, ಸೊ ರೊಟ್ಟಿ ಇದೆ, ಯಾವ ತರ ಮಾಡ್ಕೋಬೇಕಂತ ಹೇಳ್ತೀವಿ ಆ ತರ ಮಾಡ್ಕೊಂಡು ನಾವು ಹೆಲ್ದಿ ಊಟ ಮಾಡ್ಬೋದು. Day 48 meal 1 ಈ ತರ. ಓಕೆನಾ? ಸೊ ಈಗ ನಾವು ಡೈರೆಕ್ಟ್ ಆಗಿ ಸೊ ಅವರ ವಿಡಿಯೋ ಕೂಡ ತೋರಿಸ್ತೀನಿ ನಿಮಗೆ. ಜಸ್ಟ್ ಅಷ್ಟೇ. ನಮಸ್ತೆ, ನಾನು ಅರಸೀಕೆರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಲೈಕ್ ಸೊ ಪೀಪಲ್ ಪ್ರೆಸೆಂಟ್ ಈಗ ರನ್ನಿಂಗ್ ನನ್ನ ಜೊತೆ ಅವರು ಡೈಟ್ ಮಾಡ್ತಾ ಇದ್ದಾರೆ, ಪ್ರೋಗ್ರಾಮ್ ಮಾಡ್ತಿದ್ದಾರೆ. ನಮಸ್ತೆ, ನಾನು ಅರಸೀಕೆರೆಯಿಂದ ಮಾತಾಡ್ತಾ ಇರೋದು. ನಾನು ವಾವ್ ಕಮ್ಯುನಿಟಿಗೆ ಜಾಯಿನ್ ಆಗಿ 39 ದಿನ ಆಯಿತು ಇವತ್ತಿಗೆ. ಬೇಸಿಕಲಿ ನನಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗಳಲ್ಲಿ ನಂಬಿಕೆ ಇಲ್ಲ, ಬಹಳಷ್ಟು ಸಲ ಮೋಸ ಹೋಗಿದ್ದೆ ನಾನು. ಹಾಗಾಗಿ ಆದರೆ ಮಂಜುನಾಥ್ ಅವರ ವೆಬಿನಾರ್ ಅಟೆಂಡ್ ಮಾಡಿದ್ಮೇಲೆ ನಂಬಬಹುದು ಜಿನಿಯನ್ ಆಗಿದ್ದಾರೆ ಇವರು ಅಂತ ಅನ್ನಿಸ್ತು. ಹಾಗಾಗಿ ಜಾಯಿನ್ ಆದೆ. ಅದು ಸತ್ಯ ಅನ್ನೋದಕ್ಕೆ ನಿದರ್ಶನ ನಾನು 67-200 63-300 ಬಂದಿರೋದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಸರ್. ಸೊ ನೋಡಿದ್ರಲ್ಲ,
ಮೇಡಮ್ ಹೇಳಿದ್ರು ಲೈಕ್ ಅವರು ಸಾಕಷ್ಟು ಈ ತರ ಸಾಕಷ್ಟು ಜನ ಮೋಸ ಆಗಿರ್ತಾರೆ ಬಟ್ ಅದೇನೆ ಲೈಕ್ ಆದ್ಮೇಲೆ ಸೊ ಅವ್ರಾದ್ಮೇಲೆ ಅವ್ರ ಮಗಳು ಕೂಡ ಜಾಯ್ನ್ ಆಗಿದ್ರು. ಅದಾದ್ಮೇಲೆ ಎಷ್ಟೋ ಜನ ನಂಗೆ ರೆಫರೆನ್ಸ್ ಕೊಡ್ತಾ ಇದಾರೆ. ಸೊ ಈ ತರ ನಾವು ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಇದೇ ತರ ಇನ್ನೊಬ್ರು ಕ್ಲೈಂಟ್ ಬೆಂಗಳೂರು ಅವರು ಕೂಡ ಲೈಕ್ 3 months ಅಲ್ಲಿ 22 kgs ಲಾಸ್ ಮಾಡಿದ್ದಾರೆ. ಅವ್ರದ್ದು ಕೂಡ ವಿಡಿಯೋ ಇದೆ, ಬಟ್ ಲೈಕ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನು ನಿಮ್ಗೆ ಶೇರ್ ಮಾಡ್ತಾ ಇಲ್ಲ ಇವತ್ತು. ಸೊ ನಿಮಗೆ ಪರ್ಸನಲ್ ಕಳಿಸ್ತೀನಿ ನಾನು. ಓಕೆ, ಸೊ ಇವತ್ತು ನೀವು ಯಾರು ಅಟೆಂಡ್ ಆಗಿದ್ದಾರೆ ನಿಮ್ಗೆ ಅದನ್ನ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗತ್ತೆ ಏನು ಅಂತ ಹೇಳಿ. ಓಕೆನಾ? ಸೊ ಎನಿ ಡೌಟ್ಸ್ ನೀವು ಪರ್ಸನಲ್ ನಂಗೆ ಕಾಲ್ ಮಾಡಿ ಮಾತಾಡ್ಬೋದು. ಓಕೆ, ರೈಟ್. ಸೊ ಇವತ್ತು ನೀವು ಕೇಳ್ತಾ ಇದ್ರಿ ಎಷ್ಟು ಏನು ಅಂತೇಳಿ. ಓಕೆ ಸರ್, ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಟ್ಯಾಬ್ಲೆಟ್ಸ್ ಮಾಡ್ಬೋದು. ಲೈಕ್ ಇದೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇವತ್ತು ನೀವು ಟೆಂಪ್ರರಿ ಸೊಲ್ಯೂಷನ್ಸ್ ಟೆಂಪ್ರರಿ ಹೋದ್ರೆ ಇದೇ ತರ ಆಗುತ್ತೆ. ಸೊ ನಿಮ್ಗೆ ಏನೋ ಪ್ರಾಬ್ಲಮ್ನ ಲೈಕ್ ಪ್ರೆಗ್ನೆನ್ಸಿ ಅನ್ನೋದು ದೊಡ್ಡ ವಿಷಯ, ಜಸ್ಟ್ 1 ನಿಮಿಷ ಹೇಳಕ್ಕಾಗಲ್ಲ. ಸೊ ನೀವೇನಾದ್ರೂ ಆತರ ಟ್ರೈ ಮಾಡ್ತಾ ಇದ್ರೆ ನಮಗೆ ನನ್ಗೆ ಪರ್ಸನಲಿ ಕಾಲ್ ಮಾಡಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಯಾಕಂದ್ರೆ ನನ್ನ ಕಡೆ 6 years 8 years ಇಂದ ಮಕ್ಕಳಾಗ್ದಾರ ಕೂಡ ಟ್ರೈ ಮಾಡಿದ್ಮೇಲೆ ಮಕ್ಕಳಾಗಿದ್ದಾವೆ. ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ವಿ ಹೆಲ್ದಿ ವೇದಲ್ಲಿ ನಾವು. ಸೊ ಹೆಲ್ದಿ ಬೇಬಿನ ಪಡಿಲಿಕ್ಕೆ ಸಾಧ್ಯ ಇದೆ. ಓಕೆನಾ? ಫೈನ್. ಹಾಗಾದ್ರೆ ಜಸ್ಟ್ ನಿಮ್ಗೆ ನಾನು ನೆಕ್ಸ್ಟ್ ಎಂಡ್ ಪಾರ್ಟ್ ಅಲ್ಲಿ ನಾವು ಇನ್ನ ಹೋಗೋಣ. ಓಕೆ, ಫೈನ್. ಎಸ್, ಓಕೆ, ನೀವೆಲ್ಲ ರೆಡಿ ಇದೆ ಅನ್ಕೊಂತಾ ಇದ್ದೀನಿ. ನೀವು ಕೂಡ ನಮ್ಮ ಜೊತೆ ಸೇರ್ಕೊಂಡು ಮಿಷನ್ ಫಿಟ್ ಇಂಡಿಯಾದಲ್ಲಿ ಪಾಲ್ಗೊಂಡು 1 ಕೋಟಿ ಜನದಲ್ಲಿ ನೀವು ಕೂಡ ಇದ್ರೆ ಅನ್ಕೊಂತಾ ಇದ್ದೀನಿ. ಎಸ್ ನಾವು ಇಲ್ಲಿ 85% ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಲೈಕ್ ನೀವ್ ಏನ್ ಅವತ್ತು ಈಗಾಗಲೇ ತೋರಿಸಿದೆ ಅವೆಲ್ಲ ಸರ್ವಿಸಸ್ ನಿಮ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ 2 days ಅಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂತೀರ ಅವರಿಗೆ ಸೊ 10,000 ಪ್ಲಸ್ GST. ಓಕೆ, ಸೊ ಕೇವಲ 10,000 ರೂಪಾಯಿದಲ್ಲಿ 4 ತಿಂಗಳು ನಿಮ್ಗೆ ಕೋಚಿಂಗ್ ಸಿಗುತ್ತೆ. ಅಂದ್ರೆ 1 ತಿಂಗಳಿಗೆ ಕೇವಲ 2,500 ರೂಪಾಯಿ, 1 ದಿವಸಕ್ಕೆ ಕೇವಲ 80 ರೂಪಾಯಿ. 80 ರೂಪಾಯಿದಲ್ಲಿ ಇವತ್ತು ಬರೀ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರೆ ಒಂದು ಮಸಾಲೆ ದೋಸೆ ತಿಂದ್ರೆ 80 ರೂಪಾಯಿ ಹೋಯ್ತು. ಅಂತದ್ದು ಇವತ್ತು ನಿಮಗೆ ನಿಮ್ಮ ಹೆಲ್ತ್ ನಿಮ್ಗೆ ವಾಪಸ್ ಕೊಡ್ತಾ ಇದೆ. ಓಕೆ, ಫೈನ್. ಸೊ ಇವನ್ ಫಸ್ಟ್ 3 ರಿಜಿಸ್ಟ್ರೇಷನ್ ಇವನ್ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ. ಲೈಕ್ ಅದಕ್ಕೆ ಓನ್ಲಿ 24 hours ಟೈಮ್. ಸೊ 24 hours ಅಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂತಾರೆ ಅವ್ರಿಗೆ ಇವನ್ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ. ಓಕೆ, ಸೊ ಏನ್ ಮಾಡ್ಬೇಕು ನೆಕ್ಸ್ಟ್? ವೆರಿ ಸಿಂಪಲ್. ನಮ್ಗೆ ಸೆಷನ್ ಮುಗಿದ ತಕ್ಷಣ ಬ್ಲಡ್ ಟೆಸ್ಟ್ ಅಂತ ಮೆಸೇಜ್ ಮಾಡಿ. ಯಾಕಪ್ಪ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಸೈಂಟಿಫಿಕ್ ಬೇಸ್ ಪ್ರೋಗ್ರಾಮ್. ಸೊ ನಿಮಗೆ ಯಾವ ಬ್ಲಡ್ ಟೆಸ್ಟ್ ಮಾಡ್ಬೇಕಂತ ಹೇಳ್ತೀನಿ. ಇವನ್ ಇಲ್ಲಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋಕೆ ಕೂಡ ನಾವು, ಯಾಕಂದ್ರೆ ನಮ್ಮ ಕಮ್ಯುನಿಟಿ ಎಂಟೈರ್ ಇಂಡಿಯಾ ಇರೋದ್ರಿಂದ ಒಂದು ಬ್ಲಡ್ ಟೆಸ್ಟ್ ಮಾಡುವಂತ ಕಂಪ್ನಿ ಕೂಡ ಹೇಳಿದೀವಿ. ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ಕ್ಲೈಂಟ್ಸ್ ಮಾಡ್ಕೊಳ್ಬೇಕು ಅಂತ. ಇಲ್ಲಿ ನಾವ್ ಹೇಳುವಂತ ಟೆಸ್ಟ್ ಹೊರಗಡೆ ಮಾಡಿದ್ರೆ 5,000 to 6,000 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ನಮಗೆ ಕೇವಲ 1,000 to 1,500 ರೂಪಾಯಿ ಅವ್ರು ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ಸೊ ನಿಮಗೆ ಬೇಕಂದ್ರೆ ಅದನ್ನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀವಿ. ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಆಗುತ್ತೆ. ಯಾಕಪ್ಪ ಅಂದ್ರೆ ಗೊತ್ತು ಎಲ್ಲರಿಗೂ ಕಷ್ಟ ಇರುತ್ತೆ. ಲೈಕ್ ಈ ಇಮಿಡಿಯೇಟ್ ಆಗಿ ಯಾರಾದ್ರೂ ಮುಂಚೆ ಮಾಡ್ರೆ ಯಾರು ಮಾಡಲ್ಲ. ಅದೇ ನಮ್ಗೆ ಕಾಂಪ್ಲಿಕೇಶನ್ಸ್ ಆಗಿ ಡಾಕ್ಟರ್ ಹೇಳಿದ್ಮೇಲೆ ಯಾರು ಬೇಕಾದ್ರೂ ಮಾಡ್ತಾರೆ. ಬಟ್ ಈಗ ನಮ್ ಹೆಲ್ತ್ ಸಲುವಾಗಿ ಮಾಡಿದ್ರೆ ಯಾರು ಮಾಡಲ್ಲ. ಸಲುವಾಗಿ ಕಡಿಮೆ ಪ್ರೈಸ್ ಅಲ್ಲಿ ಬ್ಲಡ್ ಟೆಸ್ಟ್ ನಿಮ್ಗೆ ನಾವು ಹೇಳ್ಕೊಡ್ತೀವಿ. ಅಂಡ್ ಇದಾದ್ಮೇಲೆ ಒಂದು ಪ್ರೀ ಕನ್ಸಲ್ಟೇಷನ್ ಇರುತ್ತೆ, ಯಾವ ತರ ಏನ್ ಮಾಡ್ಬೇಕು ಹಿಂಗ ಅಂತೇಳಿ. ಅದಾದ್ಮೇಲೆ ನಿಮಗೆ 20 ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ. 20 ಫ್ರೀ ಕನ್ಸಲ್ಟೇಷನ್. ಇವತ್ತು ನಾನು ಆಗ್ಲೇ ಹೇಳಿದಂಗೆ ಮೇ ಬಿ ಒಂದು 80 ರಿಂದ 85 ಜನ ಇದಾರೆ ಇವತ್ತು ಸೆಷನ್ ಅಲ್ಲಿ. ಸೊ ಇದರಲ್ಲಿ 20 ಜನಕ್ಕೆ ನಾನು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಫ್ರೀ ಕನ್ಸಲ್ಟೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ಬಂದ್ಮೇಲೆ ನಿಮ್ಮ ಜೊತೆ 30 ನಿಮಿಷದಿಂದ 1 hour ಟೈಮ್ ಸ್ಪೆಂಡ್ ಮಾಡಿ ಯಾಕೆ ವೇಟ್ ಗೇನ್ ಆಗಿದ್ದೀರಾ, ಏನ್ ಮಾಡ್ಬೇಕು, ಯಾವ ತರ ಇರುತ್ತೆ, ನಿಮ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಸೊ ಯೂಶಲಿ ಅದಕ್ಕೆ ನಾವು ಚಾರ್ಜ್ ಮಾಡೋದು. ಕನ್ಸಲ್ಟೇಷನ್ ಆಯ್ತು, ಡಾಕ್ಟರ್ ಕನ್ಸಲ್ಟೇಷನ್. ಇವತ್ತು ಯಾರಾದ್ರೂ ಫ್ರೀ ಆಗಿ ಕನ್ಸಲ್ಟೇಷನ್ ಮಾಡ್ತಾರ? ಡಾಕ್ಟರ್ ಆಗಿರ್ಲಿ, ಲಾಯರ್ ಆಗಿರ್ಲಿ, ಎಲ್ಲೂ ಫ್ರೀ ಕನ್ಸಲ್ಟೇಷನ್. ಬಟ್ ನಾವಿಲ್ಲಿ 20 ಜನಕ್ಕೆ ಫ್ರೀ ಕನ್ಸಲ್ಟೇಷನ್. ಯಾಕಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಅವಗಾಹನೆ ಕೊಡಲಿಕ್ಕೆ. ಆಮೇಲೆ ಅದಾದ್ಮೇಲೆ ನಿಮ್ಗೆ ಓಕೆ ಆದ್ರೆ ನಿಮ್ಗೆಲ್ಲ ಆದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ 90 days ಪ್ರೋಗ್ರಾಮ್ ಇರುತ್ತೆ, 90 ದಿವಸ ಪ್ರೋಗ್ರಾಮ್. ಸೊ 90 ದಿವಸ ಆದ್ಮೇಲೆ ನಿಮ್ಗೆ 30 ದಿವಸ ಇನ್ನು ಮೇಂಟೆನೆನ್ಸ್ ಕೂಡ ಕೊಡ್ತೀವಿ. ಸೊ ಅಲ್ಲಿಗೆ ನಿಮ್ಗೆ ಹೆಲ್ದಿ ವೇಟ್ ಲಾಸ್ ಸ್ಟೋರಿ ಕ್ರಿಯೇಟ್ ಆಗುತ್ತೆ. ನೀವು ಕೂಡ ನಿಮ್ಮ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಮೇಂಟೆನೆನ್ಸ್ ಪ್ಲಾನ್ ಕೊಡ್ತೀವಿ. ಸೊ ವಾವ್ ಲೈಫ್, ಹೆಲ್ದಿ ಲೈಫ್. ಸೊ ಈಗ ನಿಮಗಿರೋದು ಒಂದೇ ಒಂದು ಚಾಯ್ಸ್ ಏನಪ್ಪಾ ಅಂತಂದ್ರೆ ಟೇಕ್ ಎ ರೈಟ್ ಡಿಸಿಷನ್. ಸೊ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಈಗ ಅವಕಾಶ. ಸೊ ಯಾವಾಗ್ಲೂ ನಮಗೊಂದು ಒಳ್ಳೆ ಡಿಸಿಷನ್ ಮತ್ತು ಕೆಟ್ಟ ಡಿಸಿಷನ್, ರೈಟ್ ಡಿಸಿಷನ್ ಮತ್ತು ರಾಂಗ್ ಡಿಸಿಷನ್, ಸರಿ ಮತ್ತು ತಪ್ಪದಲ್ಲಿ ಒಂದೇ ಒಂದು ಕೂದಳೆಯಷ್ಟು ಫರ್ಕ್ ಇರುತ್ತೆ. ಸ್ವಲ್ಪ ಇದಾಗ್ಬಿಟ್ರೆ ನನಗೆ ಇದಾಗಿರೋದು, ನನಗೆ ತಪ್ಪು ಮಾಡ್ಬಿಟ್ಟೆ ಅಂತೆಲ್ಲ. ಸೊ ಇವತ್ತು ನಾನು ಇದೇ ತರ ವೆಬಿನಾರ್ ಅಟೆಂಡ್ ಆದಾಗ ಡಿಸಿಷನ್ ತಗೊಂಡು ಇವತ್ತು ಹೆಲ್ದಿ ಆಗಿದ್ದೀನಿ. ನಿಮಗೂ ಕೂಡ ಇದು ಒಂದು ಒಳ್ಳೆ ಅವಕಾಶ. ಮೇ ಬಿ ಎಷ್ಟೊಂದು ಜನ ನಮ್ಗೆ ರಿಕ್ವೆಸ್ಟ್ ಕಳಿಸಿದ್ದು, ಬಟ್ ಎಲ್ಲರಿಗೂ ಇಲ್ಲ. ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರಿಗೆ ಮಾತ್ರ ಬಂದಿದೆ. ಓಕೆನಾ? ಎಸ್, ಇದನ್ನ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಂಬರ್ ಸೇವ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಮೆಸೇಜ್ ಅನ್ನು ಕಳಿಸ್ತಾ ಇರ್ತೀವಿ. ಸೊ ಬೇರೆ ಬೇರೆ ಗ್ರೂಪ್ಸ್ ಬೇರೆ ಬೇರೆ ಇದರಿಂದ ಆಗ್ತಾ ಇರೋದ್ರಿಂದ ಲೈಕ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಯಾರು ನಂಬರ್ ಬರ್ತಾ ಇತ್ತು ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಅಂತ ತಿಳ್ಕೊಂಡ್ಮೇಲೆ ನಿಮ್ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ನೀವು ಡಿಸಿಷನ್ ತಗೋಬಹುದು. ಫಸ್ಟ್ 2 days ಅಲ್ಲಿ ಯಾರು ಬರ್ತಾರೆ ಅವ್ರಿಗೆ ಓಕೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ. ಥ್ಯಾಂಕ್ ಯು ಸರ್ ಫಾರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
ಎಸ್, ವೆರಿ ಗುಡ್ ಮೇಡಮ್. ವೆಬಿನಾರ್ ಮಾತ್ರ ಫ್ರೀ ಇರುತ್ತೆ. ಲೈಕ್ 100 ಜನಕ್ಕೆ ಲೈಕ್ ನಾವ್ ಈ ತರ ಮಾಡ್ಬೇಕು ಅಂದ್ರೆ, ಇವತ್ ನೀವೇನ್ ವೆಬಿನಾರ್ ಅಟೆಂಡ್ ಆಗ್ತಾರೆ ಇದು ಕೂಡ ಫ್ರೀ ಇಲ್ಲ, ಇದು ಕೂಡ ನಾವು ಚಾರ್ಜಸ್ ಪೇ ಮಾಡಿ ಈ ಒಂದು ವೆಬಿನಾರ್ ನ ಲಿಂಕ್ ತಗೋಬೇಕಾಗತ್ತೆ. ಓಕೆನಾ? ಸೊ ಆದ್ರೆ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀವಿ. ಓಕೆ, ಇವತ್ತು ನೀವು ತಗೊಂಡ್ರಂತ ಇನ್ಫಾರ್ಮೇಶನ್ ಫ್ರೀ, ನಿಮ್ಗೆ ಕೊಡ್ತಾ ಇರೋಂತ ಕನ್ಸಲ್ಟೇಷನ್ ಫ್ರೀ ಕೊಡ್ತೀವಿ. ಅದಾದ್ಮೇಲೆ 4 ತಿಂಗಳು ಕೂಡ ಫ್ರೀ ಕೊಡ್ಬೇಕಂದ್ರೆ ಯಾವ ನ್ಯಾಯ ನೀವೇ ಹೇಳಿ ಅಲ್ವಾ? ಸೊ ಹಾಗಾಗಿ ಸೊ ರೈಟ್ ಆಗಿ ನಮ್ಮ ಹೆಲ್ತ್ ಅಲ್ಲಿ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ನಮ್. ಯಾಕಂದ್ರೆ ಇವತ್ತು ಮಾಡಿಲ್ಲ ಅಂತಂದ್ರೆ ಯಾರಿಗೂ ಫ್ರೀ ಆಗಿ ಏನು ಸಿಗಲ್ಲ, ಸಿಕ್ಕಿರೋದಕ್ಕೆ ವ್ಯಾಲ್ಯೂ ಇರಲ್ಲ. ಓಕೆನಾ? ಸೊ ಹಾಗಾಗಿ ಡಿಸಿಷನ್ ತಗೊಳ್ಳಿ. ಹೆಲ್ದಿ ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಹೊಸ ವರ್ಷಕ್ಕೆ ಇನ್ನು ಹೋಗ್ತಾ ಇದೀವಿ, ನಾನು 4-5 ತಿಂಗಳು ಅಷ್ಟೇ ಉಳಿತು. ಸೊ ನಾವು ಕೂಡ ಹೆಲ್ದಿ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ನಿಮ್ಮ ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಭೇಟಿ ಆಗೋಣ. ಯಾರಿಗೆ ಇಂಟ್ರೆಸ್ಟ್ ಇದೆ ಇಮಿಡಿಯೇಟ್ ಆಗಿ ಬ್ಲಡ್ ಟೆಸ್ಟ್ ಮೆಸೇಜ್ ಮಾಡಿ. 20 ಫ್ರೀ ಕನ್ಸಲ್ಟೇಷನ್ ಅಲ್ಲಿ ನಿಮ್ಗೆ ನಾನು ಮೀಟ್ ಆಗ್ತೀನಿ. ಓಕೆ, ಸೊ ಹಾಗೆ ಹ್ಯಾವ್ ಎ ವಂಡರ್ಫುಲ್ ಡೇ. ಸೊ ಮತ್ತೆ ನಿಮ್ಮ ಪರ್ಸನಲ್ ಕನ್ಸಲ್ಟೇಷನ್ ಮೀಟ್ ಆಗೋಣ. ಓಕೆನಾ? ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.